let's turn our scripture to John chapter 14 verse 30. ನಾವು ಧ್ಯಾನಿಸ್ತಾ ಬರ್ತಾ ಇರುವಂತದ್ದು ಈ ಸೈತಾನನ ಸಂಬಂಧಪಟ್ಟ ಎಲ್ಲ ವಿಷಯಗಳು. We are continuously meditating about all the matters about Satan. ನಾವು ಇವನ ಅನೇಕ ವಿಚಾರವನ್ನು ತಿಳ್ಕೊಳ್ತಾ ಇದ್ದೀವಿ. We are learning many things about him. ಆದರೆ ಇವತ್ತು ಒಂದು biggest secret ಅನ್ನ ಸ್ಪಿರಿಟ್ ಆಫ್ ರಿವೀಲ್ ಮಾಡಿರೋದು ನಿಮಗೆ ರಿವೀಲ್. And today the Spirit of God is revealing the biggest secret, and today I am reading before you. ಅದನ್ನ ನಿಮಗೆ ರಿವೀಲ್ ಮಾಡಕ್ಕಾಗಿ ಇವತ್ತಿದೆ. I am here to reveal that secret to you. ಇಲ್ಲಿ ಯೋಹನ ಸುವಾರ್ತೆ 14:30ರಲ್ಲಿ In John 13:40 ಯೇಸು ಸ್ವಾಮಿ ಹೇಳಿದಂತಹ ಮಾತು. the word Jesus tells. ಆತ ಹೇಳ್ತಾರೆ, he says, ನಾನು ನಿಮ್ಮ ಸಂಗಡ ಬಹಳ ಮಾತನಾಡುವುದಿಲ್ಲ. ಅಂದ್ರೆ ನಾನು ತುಂಬಾ ಮಾತುಗಳನ್ನು So here the Lord says, I will speak no longer with you much. ಇಹಲೋಕಾಧಿಪತಿಯು ಬರ್ತಾನೆ. For the prince of the world is coming. ಅವನಿಗೆ ಸಂಬಂಧಪಟ್ಟಿದ್ದು ಯಾವುದೊಂದು ನನ್ನಲ್ಲಿಲ್ಲ. He has no hold on me. Amen. Amen. 31ನೇ ಚಾಪ್ಟರ್ ಅಲ್ಲಿ In 31ನೇ ವಾಕ್ಯದಲ್ಲಿ in 31st verse ಲಾಸ್ಟ್ ಭಾಗ ಹೇಳಿದೆ. the end verse tell, ಏಳಿರಿ ಇಲ್ಲಿಂದ ಹೋಗೋಣ. come now, let us leave. ಅರ್ಥ ಆಯ್ತಾ ನಿಮಗೆ? Did you understand this? ಯೇಸು ಸ್ವಾಮಿ ಈ ಮಾತನ್ನ ಯಾವಾಗ ಹೇಳಿದರು? So when did Jesus Christ say these ಅವನು words? ಈ ಮಾತನ್ನ ಯಾವಾಗ ಹೇಳಿದ್ದಾರೆ? So when did he say this word? ಆತನು ಶಿಷ್ಯರ ಕಾಲುಗಳನ್ನು ತೊಳೆದರು. When he washed the feet of his disciples. ತನ್ನ ದೇಹ ಮತ್ತು ತನ್ನ ರಕ್ತವನ್ನು ಹೋಲಿಕೆಯಾಗಿ ಭೋಜನವನ್ನ ಕೊಟ್ಟರು ಅವರಿಗೆ. And he gave the communion of his body and blood. ಪವಿತ್ರಾತ್ಮನ ಕುರಿತು ಅನೇಕ ವಿಷಯಗಳನ್ನು ಅವರಿಗೆ ಹೇಳಿದರು. And he even shared many things about the Holy Spirit. ಆದರೆ ಈಗ ಅವರು ತುಂಬಾ ಕ್ಲಿಯರ್ ಆಗಿ ಹೇಳ್ತಾ ಇದ್ದಾರೆ. But now he clearly ನಾವು speaks ಈ ಒಂದು ಮೇಲಂತಸ್ತಿನ ಮನೆಯಿಂದ ಇಳಿದು ನಾವು ಹೋಗೋಣ. that let us come, let us leave, come now. ನಾವು ಹೋಗೋಣ. Come now. ಎಲ್ಲಿಗೆ ಹೋಗೋಣ? So where shall we go? ಗೆತ್ಸೆಮನೆ ತೋಟಕ್ಕೆ ಹೋಗಬೇಕು. So we have to go to Gethsemane garden. ಕಲ್ವಾರಿಗೆ ಹೋಗಬೇಕು. To Calvary. ಆಮೆನ್. Amen. ಅಷ್ಟೇನಾ? Is that only so much? ಸಮಾಧಿಗೆ ಹೋಗಬೇಕು. We need to go to the tomb. ಪುನರುತ್ಥಾನ ಆಗಬೇಕು. I have to be resurrected. ಇಲ್ಲಿಂದ ಹೋಗೋಣ. So from here let's move. ಅರೆ ಇಲ್ಲಿಂದ ಹೋಗೋಣ ಅನ್ನದಂತೆ ಯೇಸು. So Jesus, who called them to move from there, ತುಂಬಾ ಕ್ಲಿಯರ್ ಆಗಿ ಹೇಳ್ತಾರೆ, ತನ್ನ ಮರಣದ ಕುರಿತಾಗಿನೂ ಮಾತಾಡಿದ್ರು. here he clearly speaks about his death. ಆತನ ಮರಣ. His death. ಆದ್ರೆ ಈ ಮರಣದ ವಿಷಯದಲ್ಲಿ, But in the matter of his death here, ಯಾವ ಮರಣ? which death? ಕ್ರಿಸ್ತನ ಮರಣದ ವಿಷಯದಲ್ಲಿ, In the matter of the death of Christ, ಸೈತಾನಿಗೆ ಸಂಬಂಧಪಟ್ಟ ಇಲ್ಲವೇ ಇಲ್ಲ. there's nothing that belongs to Satan. ನಾನು ನಿಮ್ಮ ಮನೆಗೆ ಬಂದಾಗ ಈ ವಾರದಲ್ಲಿ ಕೆಲವು ವಿಷಯನ ಹೇಳಿದೆ ನಿಮಗೆ. When I came to your house in these weeks, I said you all took few things from here. ಇವತ್ತು ಇನ್ನೊಂದು ರೀತಿಯಲ್ಲಿ ದೇವರ ಆತ್ಮ ನಿಮ್ಮ ಜೊತೆ ಮಾತಾಡ್ತಾರೆ. But here today, God, Spirit of God will speak to you in a different way. ಯೇಸು ಕ್ರಿಸ್ತನ ಮರಣದಲ್ಲಿ, In the death of Jesus Christ, ಸೈತಾನನ ಸಂಬಂಧವೇ ಇಲ್ಲ. there is nothing that is related to Satan. ಅದನ್ನೇ ಸ್ವಾಮಿಲಿ ಹೇಳಿರೋದು. That itself the Lord says, ನನ್ನ ಡೆತ್ ಬರ್ತಾ ಇದೆ. my death is approaching. ನಾನು ಸಾಯಕ್ಕಾಗಿದ್ದೀನಿ. I'm about to die. ಜೀವ ಕೊಡಕ್ಕಾಗಿದ್ದೀನಿ. I'm about to give my life. ಪ್ರಾಣ I'm ಕೊಡಕ್ಕಾಗಿದ್ದೀನಿ. about to give my ಆದರೆ life. ಈ ಒಂದು ವಿಷಯದಲ್ಲಿ But in this matter, ಸೈತಾನಿಗೆ ಸಂಬಂಧಪಟ್ಟಿದ್ದು ಯಾವುದಿಲ್ಲ. I don't have anything that is related to ಆಮೆನ್. Satan. ಹಲ್ಲೆಲೂಯಾ. Amen. Hallelujah. ಅಂದ್ರೆ ಈ ಭಾಗದಲ್ಲಿ ನಂಬರ್ 1, So here in this part, firstly, ಸೈತಾನ ಯೇಸು ಕ್ರಿಸ್ತನ ಕುರಿತಾಗಿ ಯಾವ ರೀತಿ ಕ್ಲೇಮ್ ಮಾಡುವಂತದ್ದಿಲ್ಲ. there's nothing to claim about Jesus Christ to Satan. ಸೈತಾನ ಯೇಸುವನ್ನ ಯಾವ ರೀತಿಯಲ್ಲೂ ಕಂಟ್ರೋಲ್ ಮಾಡಕ್ಕಿಲ್ಲ. And Satan has nothing to control Jesus in any ways. ಸೈತಾನನು ಯಾವ ರೀತಿಯಲ್ಲಿ ಜೀಸಸ್ ಅನ್ನ ಆಳ್ವಿಕೆ ಮಾಡಲು ಸಾಧ್ಯ ಇಲ್ಲ. And Satan cannot rule over Jesus in any ways. ಯಾಕೆಂದ್ರೆ Because ಸೈತಾನಿಗೆ ಸಂಬಂಧಪಟ್ಟಿದ್ದು ಕ್ರಿಸ್ತನಲ್ಲಿ ಇಲ್ಲ ಅಂತ ಆತ ಹೇಳ್ತಾ ಇದ್ದಾನೆ. here he says anything related to Satan is not in Christ. ನಾನು ಅದಕ್ಕೆ ಹೇಳ್ತೇನೆ, ಸೈತಾನ ನಮ್ಮಲ್ಲಿ ಅವನು ಏನಾದ್ರೂ ಕ್ಲೈಮ್ ಮಾಡ್ತಾನೆ ಅಂದ್ರೆ, So I tell you all again, if Satan is claiming anything, ಅವನು ಕ್ಲೈಮ್ ಮಾಡೋದು ನನ್ನ ಹತ್ರ ಇರಬೇಕು. what he claims
should be in me. ಹೌದಾ ಇಲ್ವಾ? Is that so? ಇವಾಗ ಇನ್ಶೂರೆನ್ಸ್ ಆಗಿರಬಹುದು, For example, it may be an insurance, ಗಾಡಿ ಆಕ್ಸಿಡೆಂಟ್ ಆಗಿರಬಹುದು, or the vehicle met with an ಅಥವಾ accident, ನಾವು ತಗೊಂಡಂತ ವ್ಯಾರಂಟಿ ಸಂಬಂಧಪಟ್ಟ or ವಿಷಯಗಳಾಗಿರಬಹುದು. it may be anything related to the warranty or guarantee that we have. ಕ್ಲೈಮ್ ಮಾಡ್ತೀವಿ, We go and claim that, ಇದನ್ನ ಅವ್ರು ಕೊಡ್ಲೇಬೇಕು, ನಮ್ಗೆ and they have to give ಅವ್ರು it. ಕಟ್ಕೊಳ್ಳೇಬೇಕು. He has to pay back. ಹಾಗೆ ಸೈತಾನನು ಯೇಸು ಕ್ರಿಸ್ತನಲ್ಲಿ ಕ್ಲೈಮ್ ಮಾಡಕ್ಕೆ ಏನು ಇಲ್ಲ. Similarly, Satan doesn't have anything to claim from Jesus. ಹಾಗಾದ್ರೆ ಅವನು ಜೀಸಸ್ ಅಲ್ಲಿ ಏನಾದ್ರು ಕ್ಲೈಮ್ ಮಾಡ್ಬೇಕಂದ್ರೆ, So if he has to claim anything from Jesus, ಅವನು ಜೀಸಸ್ ಅಲ್ಲಿ ಯಾವುದಾದ್ರೂ ಭಾಗವನ್ನ ಕಂಟ್ರೋಲ್ ಮಾಡ್ತಾ ಇದ್ದಾನ? he exactly had to control any part of Jesus. ಅಂದ್ರೆ ಕ್ರಿಸ್ತನಲ್ಲಿ ಆತನ ಆಳ್ವಿಕೆ ಇದೆಯಾ? Is the Christ ruling in him? ಇಲ್ಲ. No. ಮೂರನೇದಾಗಿ ನೋಡ್ತೀವಿ, And thirdly, we see ಕ್ರಿಸ್ತನಲ್ಲಿ ಸೈತಾನನ ಅಧಿಕಾರವೇ ಇಲ್ಲ. in Christ there is no authority of Satan. ಹಾಗಾದ್ರೆ ಸೈತಾನನ ಅಧಿಕಾರವು ಆಳ್ವಿಕೆಯು ಕ್ಲೈಮು ಇಲ್ಲದ ನಿಮಿತ್ತವಾಗಿ, Just because there is no authority, claim and rule of Satan, ಅದಕ್ಕಾಗಿ ಜೀಸಸ್ ತುಂಬಾ ಕ್ಲಿಯರ್ ಆಗಿ ಹೇಳ್ತಾ so ಇದ್ದಾರೆ, Jesus clearly says here, ಯಹೋವಾಧಿಪತಿ ಬರ್ತಾನೆ, the ruler of the world will come, ಅವ್ನು ಸಂಬಂಧಪಟ್ಟಿದ್ದು anything related to him ನನ್ನ ಹತ್ರ ಇದೆ. I do not ಆದ್ರೆ have. ಯೇಸು ಸ್ವಾಮಿ ಹೇಳ್ತಾ ಇರೋದು ಇದು ಕೊನೆಯ ಭಾಗದ ಕೊನೆಯ ಗಳಿಗೆಗಳಲ್ಲಿ. So these are the words Jesus is uttering in the last part, that too in his end days. ಮನೆಗೆ ಬಂದಾಗ ಇದನ್ನ ಜೀಸಸ್ ನ ಜನನದ ಮೊದಲುಗೊಂಡು ಅಂತ್ಯ ತನಕ 7 ವಿಷಯಗಳನ್ನ ಹೇಳಿದೆ. And when I came to your house, I spoke to you about 2 things from the birth of Jesus Christ till his death. ಆದ್ರೆ ಇವತ್ತು ನಿಮಗೆ ತುಂಬಾ ಕ್ಲಿಯರ್ ಆಗಿ ಹೇಳುವಂತ ವಿಷಯ ಏನಂದ್ರೆ, But today I clearly say to you about, ಜೀಸಸ್ ಡೆತ್ ಅಲ್ಲಿ ಸೈತಾನಿಗೆ ಯಾವುದು ಏನು ಇಲ್ಲ. there is no role or part of Satan in the death of Jesus ನೋಡಿ, Christ. ಜೂದಾಸ್ ಕಾರಿಯೋತ್ ನೋಡ್ತೀವಿ. For example, we may see about Judas ಲೂಕ ಬರೆದ ಸುವಾರ್ತೆ 22ನೇ ಅಧ್ಯಾಯದಲ್ಲಿ, in Luke chapter 22. ಅದೇ ನೀವು 5ನೇ ವಾಕ್ಯ 3-4-22 ನೋಡಿದ್ರೆ ನೀವು, From the first verse in chapter 22 of Luke, if you see, now the feast of unleavened bread called the Passover was approached, and the chief priests and the teachers of the law were looking for some way to get rid of Jesus, for they were afraid of the people. Then Satan entered Judas called Iscariot, one of the 12, and Judas went to the chief priest and the officer of the temple guard and discussed with them how he might betray Jesus. ಏನಿದೆ ಬಿಡದಿದ್ರೆ, So what is the word telling us here? ಸೈತಾನನು 12 ಮಂದಿ ಶಿಷ್ಯರಲ್ಲಿ ಒಬ್ಬನಲ್ಲಿ ಪ್ರವೇಶಿಸಿದಂತೆ. Here we see Satan entered among one of his 12 disciples. ಪ್ರವೇಶಿಸಿದಾಗ ಅವನು ಮಹಾಯಾಜಕರ ಬಳಿ ಹೋದ. And once Satan entered into Judas, he went to the chief priest. ಯೇಸು ಕ್ರಿಸ್ತನನ್ನ ಹಿಡಿದುಕೊಡುವ ವಿಷಯದಲ್ಲಿ ಸೈತಾನನ ಪ್ರೇರಣೆ ಯೂದನಲ್ಲಿ ನಡೆಯುತ್ತಿದೆ. So in the matter of betrayal of Jesus Christ, Satan's role is very important in Judas' life. ಆದರೆ ಯೂದನು ಯೇಸುವನ್ನ ಹಿಡಿದುಕೊಡುವಂತವನಾಗಿದ್ರುವೆ, Even though Judas was about to betray Jesus, ಯೇಸು ಕ್ರಿಸ್ತನ ಮರಣದಲ್ಲಿ ಸೈತಾನನ ಕೈವಾಡ ಇಲ್ಲ. but regarding the death of Jesus Christ, Satan doesn't have any role to play. ನಿಮ್ಗೆ ಅರ್ಥ ಆಗ್ತಾ ಇದೆ ಹೇಳ್ತಾರದು? I don't know whether you can follow me. ಜೋರಾಗಿ ಹೇಳ್ಬೇಕು. Lift your hands and say amen, hallelujah. ಇವಾಗ ಯೂದನು ಬಂದು ಯೇಸುವನ್ನ ಹಿಡ್ಕೊಡ್ತಾನೆ. Now here we see in this verse, Judas is betraying Jesus. ಯೇಸುವನ್ನ ಹಿಡ್ಕೊಡಕ್ಕೆ ಕಾರಣ ಏನಂದ್ರೆ ಸೈತಾನ ಯೂದನೊಳಗೆ ಪ್ರವೇಶಿಸಿದ. Why he is betraying? Because Satan entered into Judas. ಅವನೊಳಗೆ ಪ್ರವೇಶಿಸಿದಕ್ಕಾಗಿ ಅವನೇನು ಮಾಡಿ ಸೀದಾ ಹೋದ, ಹಿಡ್ಕೊಳಕ್ ರೆಡಿ ಆಗ್ಬಿಟ್ಟ. Just because it entered into him, he went immediately and betrayed Jesus. ಹೌದಾ ಇಲ್ವಾ? Is that so? ಆದ್ರೆ ಯೇಸು ಕ್ರಿಸ್ತನ ಮರಣದಲ್ಲಿ ಯೂದನ ವಿಷಯನೂ ಏನಿಲ್ಲ, ಸೈತಾನ ವಿಷಯನೂ ಏನಿಲ್ಲ. But here in the matter of death of Jesus Christ, there is nothing related to Judas nor about Satan. ಆಮೆನ್, ಹಲ್ಲೆಲೂಯಾ. Amen, hallelujah. ಆಮೆನ್, ಹಲ್ಲೆಲೂಯಾ. ನೋಡಿ, ಎರಡನೇ ವಿಷಯ ನೋಡುವ ನಾವು. And second thing we can ಯೋಹಾನ see 19ನೇ ಅಧ್ಯಾಯದಲ್ಲಿ in John chapter 19, 10ನೇ ವಾಕ್ಯ 11ನೇ ವಾಕ್ಯ ನೋಡುವಾಗ verse 10 and 11, you can ಇಲ್ಲಿ see. ಎರಡು ವಿಷಯನ ಗಮನಿಸಬಹುದು. We see 2 things here. Do you refuse to speak to me? Pilate said. Don't you realize I have power either to free you or to crucify you?
Jesus answered. ಒಂದ್ ನಿಮಿಷ ಏನ್ ಹೇಳ್ತಾರೆ? So what is he telling here? ಪಿಲಾತನು ಯೇಸುವನ್ನ ನೋಡಿ ಹೇಳ್ತಾನೆ, Pilate is looking at Jesus and saying, ಯೇಸುವನ್ನ ನೋಡಿ ಪಿಲಾತ ಹೇಳ್ತಾ ಇರೋದು, Pilate is looking at Jesus and saying, ನಿನ್ನನ್ನ ಬಿಡಿಸುವುದಕ್ಕೂ ಶಿಲುಬೆಗೆ ಹಾಕುವುದಕ್ಕೂ ನನಗೆ ಅಧಿಕಾರ ಉಂಟು. I have the power to release you or to crucify you. ಹೇಳೋದನ್ನ ಸ್ವಲ್ಪ ಗಮನಿಸ್ಬೇಕು ನೀವು. You need to listen to what I say. ಸೈತಾನನು ಪಿಲಾತನ ಒಳಗೆ ಪ್ರವೇಶಿಸಿ, Firstly, Satan entered into Pilate ಪಿಲಾತನಿಗೆ ಹೆಮ್ಮೆ ಗೌರವವನ್ನು ಕೊಟ್ಟು, and he gave him that boast of pride in him. ಈಗ ಹೇಳ್ತಾ ಇದ್ದಾನೆ, And now he says, ಮನಸ್ಸಿಟ್ರೆ if I make my mind, ಶಿಲುಬೆಗೆ ಹಾಕಬಹುದು, I can crucify you. ಮನಸ್ಸಿಟ್ರೆ If I make up my mind, ಬಿಡಿಸ್ಬೋದು. I can even release you. ಯಾರು ಹೇಳ್ತಾ ಇರೋದು? Who is telling this? ಸಂಚಾರ ಯಾರು ಹೇಳ್ತಾ ಇರೋದು? ಜೋರಾಗಿ. ಅರೆ ಯೇಸು ಅನ್ನೋದ್ರಲ್ಲಿ ಏನ್ ಹೇಳ್ತಾರೆ? And in verse 11, Jesus answered, you would have no power over me. ನೋಡಿ, ಅಲ್ಲಿ ಇಹಲೋಕಾಧಿಪತಿಯು ಬರ್ತಾನೆ, ಅವನಿಗೆ ಸಂಬಂಧಪಟ್ಟಿದ್ದು ಏನೊಂದು ಇಲ್ಲ ಅಂತ ಹೇಳಿದ ಯೇಸು, There we saw Jesus said the ruler of the world would come and I do not have anything related to him. ಈ ಭಾಗದಲ್ಲಿ ಆ ಮೇಳನಿಂದ ನಿಮಗೆ ಕೊಡಲ್ಪಡದ ಹೋದರೆ ನನ್ನ ಮೇಲೆ ನಿಮಗೆ ಅಧಿಕಾರವೇ ಇಲ್ಲ ಎಂಬುದಾಗಿ ಹೇಳ್ತಾರೆ. And here he says, you have no power over me if it were not given to you from above. ಆಮೆನ್, ಹಲ್ಲೆಲೂಯಾ. Amen, hallelujah. ಹಾಗಾದ್ರೆ ಪಿಲಾತನಿಗೆ ಕ್ರಿಸ್ತನ ಮೇಲೆ ಅಧಿಕಾರ ಕೊಡಲ್ಪಟ್ಟಿತ್ತು ಅಂದ್ರೆ ತಿಳ್ಕೋಬೇಕು ನಾವು. So here we can understand Pilate got the authority over Christ. ಆದರೆ ಸೈತಾನ ಆಗಿರ್ಬೋದು, ಪಿಲಾತನೇ ಆಗಬಹುದು, ಯೂದನೇ ಆಗಬಹುದು, ಕ್ರಿಸ್ತನ ಮರಣ ತಗೊಂಡ್ಬಿಟ್ರೆ ಇವರ ಅಧಿಕಾರವೇ ಇಲ್ಲ. But here it may be Pilate, Judas or Satan regarding the death of Jesus Christ, they don't have any role to play in it. Sometimes ನಾವು ಹೇಳ್ಬಿಡ್ತೀವಿ, Sometimes we say easily, ಇವರು ಸಾಯಕ್ಕೆ ಇವರೇ ಕಾರಣ, this person is the reason for his death ಇವರಿದ್ದಾನೆ, ಇವರು ಸತ್ರು, and he was dead because of him. ಇವ್ರಿಗೆ ಮಾಡಿದ್ರು ಬದುಕೋತಾ ಇದ್ರು, If he was not doing like this, he would have been ಮಾಡಿದಕ್ಕೆ dead. ಸತ್ತೋದ್ರು. Just because he did this, he lost ಈ his life. ರೀತಿಯಾಗಿ ನಾವು ಮಾತಾಡ್ತೀವಿ. We speak like this. ಅದು ನಮ್ಮ ವಿಷಯಕ್ಕೆ ಅದು ಓಕೆ. It is okay for us. ಆದ್ರೆ ಕರ್ತನಾಗಿರೋ ಯೇಸು ಕ್ರಿಸ್ತನ ವಿಚಾರ ತಗೊಳ್ಳುವಾಗ But ನಾವು if we take the matter of Jesus Christ, ಯೇಸು ಕ್ರಿಸ್ತನ ಮರಣದ ವಿಷಯದಲ್ಲಿ in the matter of death of Jesus ಕಿಂಚಿತ್ತು Christ, ಸೈತಾನ ಆಗ್ಬೋದು ಅಥವಾ ಇಸ್ಕರಿಯೋತ ಯೂದ ಆಗ್ಬೋದು, ಪಿಲಾತನ ಇಲ್ಲವೇ ಇಲ್ಲ ಇರುವುದು. we can see not even a single role to be played of Satan, Judas or even Pilate. ಯಾಕೆ? Why is that? ಯಾಕಿಲ್ಲ? Why they don't have any role to be played? That is what we will see ಏನಕ್ಕೆ today. ವಿಷಯ ಅಂದ್ರೆ, The matter is, ಜೀಸಸ್ ಈ ಲೋಕದಲ್ಲಿ ಆಳುವಂತ ಅಧಿಪತಿಗೆ ಸಂಬಂಧಪಟ್ಟಿದ್ದು ಇಲ್ಲ ಅಂತ ಹೇಳ್ಬಿಟ್ರು. when Jesus said anything belonging to the ruler of the world is not in him, ಹಾಗಾದ್ರೆ ನನ್ನಲ್ಲಿ ಇಲ್ಲ ಅಂದ ಮೇಲೆ so once it is not ಅವ್ರು in ಹೆಂಗೆ him, ಮರಣವನ್ನ ಹೊಂದ್ರು? how did he face death? ಯಾಕೆ ಅವರು ಮರಣವನ್ನ And ಹೊಂದಬೇಕಾಗಿತ್ತು? why he was supposed to face death? ಆಮೇಲೆ Amen. ಇವತ್ತೆಲ್ಲ ಏನ್ ಹೇಳ್ತಾರೆ? Today everyone generally say, ಮರಣ ತಪ್ಪಿಸ್ಕೊಳ್ಳಕ್ಕೆ ಯಾರಿಂದಲೂ ಕಾರಣ ಇಲ್ಲ. no one can escape death. ಒಂದಲ್ಲ ಒಂದು ರೀತಿ ನಾನು ನೀವು ಒಂದಿನ ಸಾಯ್ಲೆ. One or the other way, me and you should face ಶತ್ರು death. ಸೈತಾನನ ಮೇಲೆ ಜಯವನ್ನ ಹೊಂದಿರುವಂತ ಯೇಸು ಕ್ರಿಸ್ತನು, Jesus Christ who won over the enemy Satan, ಆದ್ರೆ ಈ ಅಧಿಕಾರವನ್ನ ಅವನಿಂದ ಸಂಪೂರ್ಣವಾಗಿ ಕಿತ್ಕೊಂಡಿಲ್ಲ. and he has not taken the complete authority from him. ಮರಣ ಪ್ರತಿಯೊಬ್ಬರಿಗೂ ಬರುತ್ತೆ. And we see death approaching ಆದ್ರೆ everyone. ದೇವರ ಮಕ್ಕಳು ಮರಣವನ್ನ ಗದರಿಸುವಾಗ ಮರಣ ಓಡಿ ಹೋಗುತ್ತೆ. But when the children of God rebuke that death, it will run away. ಆಮೆನ್, Amen, hallelujah. ಜನಕ್ಕೆ ಅರ್ಥ ಆಯ್ತಿದ್ದು? How many of you understood this? ಲೂಕ ಬರೆದ ಸುವಾರ್ತೆಯಲ್ಲಿ In Luke Gospel, ಯೇಸುವಿಗೆ ಸೈತಾನ ಶೋಧನೆ ಮಾಡೋದನ್ನ ನೋಡಬಹುದು. we see Jesus being tempted by Satan. ಸೈತಾನನು ಆತನ ಬಹಳವಾದ ಎತ್ತರವಾದ ಬೆಟ್ಟಕ್ಕೆ ಕರೆದುಕೊಂಡು ಹೋಗಿ, And he took Satan took Jesus to the ನೀನು highest ನನಗೆ mountain. ಅಡ್ಡಬಿದ್ದು ಆರಾಧನೆ ಮಾಡಿದ್ರೆ And if you bow before me and worship me, ಇದೆಲ್ಲ ನಾನು ನಿನಗೆ ಕೊಡ್ತೀನಿ. I will give you all these things to you. ಏನ್ ಹೇಳ್ತಾ ಇದ್ದಾನೆ? So what is he telling? 4ನೇ ಅಧ್ಯಾಯ In chapter 4, 6ನೇ ವಾಕ್ಯ ನೋಡಿದ್ರೆ, verse 6, if you see, and he said, I will give you all their authority and splendor, for it has been given to me, and I can give it to anyone I want. ಈ ಭಾಗದಲ್ಲಿ ಯೇಸುವನ್ನ ನೋಡಿ ಸೈತಾನ ಹೇಳಿದಂತ ಮಾತು. So here we see Satan is looking at Jesus and saying these words. ಒಂದು ಹೇಳ್ತಾ ಇದ್ದಾನೆ, Firstly he says, ಇವುಗಳ ಅಧಿಕಾರಗಳು ಇವುಗಳ ವೈಭವಗಳು ನಿನಗೆ ಕೊಡುವೆ. I will give you their authority and splendor. ಎರಡನೇದಾಗಿ ಹೇಳ್ತಾನೆ, Secondly he ಇದೆಲ್ಲ says, ನನಗೆ ಕೊಟ್ಟಿದೆ.
For it has been given to me, ನನಗೆ ಯಾರ ಮೇಲೆ ಮನಸ್ಸು ಬರುತ್ತೋ and anyone I want, ಅವನು ಕೊಡ್ತೀನಿ. I can give it to ಆದರೆ him. ಎಲ್ಲ ರಾಜ್ಯಗಳು ದೊರೆತನಗಳೆಲ್ಲ ಸೈತಾನದಾಗಿದೆ. So all the ruling and authorities of Satan, ಅದು ಮಾತ್ರವಲ್ಲದೆ ಅವನೇ ಅದನ್ನ ಕಂಟ್ರೋಲ್ ಮಾಡೋದಕ್ಕಾಗಿ ಅವನು ಯಾರು ಕೊಡ್ತಾನೋ ಅವರೆಲ್ಲ ಅವನ ಕಂಟ್ರೋಲ್ ಅಲ್ಲಿ ಇರ್ತಾರೆ. and not only that, because all these things is under his control, for whom he will give it, those people will be under his control. ಆಮೆನ್, ಹಲ್ಲೆಲೂಯಾ. Amen, hallelujah. ಪ್ರತಿಯೊಬ್ಬರು ಸೈತಾನದಿಂದ ಕಂಟ್ರೋಲ್ ಆಗ್ತಾ ಇರೋದು ಹೆಂಗ್ ತಿಳ್ಕೊಳ್ತೀವಿ ಅಂದ್ರೆ, Everyone, whether they are being controlled by Satan, how we identify it? ಅವರೆಲ್ಲರಿಗೂ ಸೈತಾನನೇ ಅಧಿಕಾರವನ್ನ ಮಹಿಮೆಯನ್ನ ಕೊಟ್ಟಿರೋದು. Satan himself has given the glory and authority to them. ಈ ಭಾಗದಲ್ಲಿ ಯೇಸು ಕ್ರಿಸ್ತನನ್ನ ಅವನು ವಂಚಿಸಕ್ಕೆ ಪ್ರಯತ್ನಿಸಿದ. And here we see he has tried to deceive Jesus. ಒಂದು ವೇಳೆ ಯೇಸು ಕ್ರಿಸ್ತನು ಅವನಿಗೆ ಅಡ್ಡ ಬಿದ್ದು ಅವನ ಅಧಿಕಾರವು ಮಹಿಮೆಯನ್ನು ತಕ್ಕೊಂಡಿದ್ದೇ ಆಗಿದ್ರೆ, If in case Jesus would have bowed to him and taken that splendor and authority from him, ಆಗ ಯೇಸು ಹೇಳಕ್ ಆಗ್ತಿತ್ತ, then could Jesus say ನಿನ್ ಸಂಬಂಧಪಟ್ಟಿದ್ದು that anything belonging to you ನನ್ನಲ್ಲಿಲ್ಲ? I don't have? ಯಾಕೆ ಯೇಸು ಹಂಗೆ ಹೇಳಿದ್ರು? Why Jesus said that? ಸೈತಾನನ ಆಫರ್ ಅನ್ನ ರಿಜೆಕ್ಟ್ ಮಾಡಿದರು. Because he rejected the offer of Satan. ಇವತ್ತು ದೊರೆತನಗಳು, ರಾಜತ್ವಗಳು, ಅಧಿಕಾರಗಳು ಎಲ್ಲ ಸೈತಾನ ಕೈಯಲ್ಲಿ ಕೊಡಲ್ಪಟ್ಟಿದೆ. So today the ruling, the authority, the splendor, everything is given in the hands of ಅವನಿಗೆ ಯಾರ Satan. ಮೇಲೆ ಮನಸ್ಸು ಬರ್ತೋ ಅವರಿಗೆಲ್ಲ ಈ ಪವರ್ಸ್ ಗಳನ್ನ ಅವನು ಕೊಡ್ತಾನೆ. On whom he wishes, he gives his power. ಹಾಗಾದ್ರೆ ಯಾರು Who? ಯಾರು ಕ್ರಿಸ್ತನ ನಂಬೋದಿಲ್ವೋ, Whoever will not believe in Christ, ವಿಶ್ವಾಸಿಗಳಾಗಿಲ್ವೋ, whoever are not the believers, ಕ್ರೈಸ್ತರುಗಳಾಗಿರ್ತಾರೋ, whoever are Gentiles, ಬಿಲೀವರ್ಗಳಾಗಿರೋದಿಲ್ವೋ, they are not believers, ಇವರೆಲ್ಲರೂ ಸೈತಾನನ ಅಧಿಕಾರದಲ್ಲಿ ಇರುವಂತವರು. they all are under the authority of Satan. ಹಾಗಾಗಿನೇ ಅಧಿಕಾರವನ್ನ ಚಲಾಯಿಸುವಂತ ಈ ಅಧಿಕಾರಿಗಳಿಗೆ ಆಕಸ್ಮಿಕ ಮರಣಗಳು ಸಂಭವಿಸುತ್ತದೆ. So only the authorities or these powerful people will meet with an accidental death. ಯಾಕಂದ್ರೆ ಎಲ್ಲ ಅಧಿಕಾರ ಕೊಟ್ಟವನು ಯಾರು? Because who gave this authority to them? ಸೈತಾನ ಕೊಟ್ಟಿರೋದು. Satan has given. ಅವ್ನಿಗೆ ಯಾವಾಗ ಬೇಕು ವಾಪಸ್ So whenever he wants, he takes it back from them. ಮನಸ್ಸು ಬಂದವನಿಗೆ ಕೊಡ್ತೀನಿ, ಮನಸ್ಸು ಬಂದವನು ತಗೋತೀನಿ. He said, whoever I wish I'll give, if I don't wish I'll take. ಆ ಮಾತವನು ಇಲ್ಲಿ ಹೇಳಿಲ್ಲ. He didn't say that here, ಅವನು ಸೇರಿಸ್ಬೇಕಲ್ಲಿ. but we need to add it here. ಅವನು ಯಾರ ಮೇಲೆ ಮನಸ್ಸು ಬಂತ ಅವ್ರು ಕೊಡ್ತಾನೆ, ಯಾರ ಮೇಲೆ ಮನಸ್ಸು ಬರೋದು ಅವರಿಂದ ಕಿತ್ಕೋತಾನೆ. On whom he wishes, he gives, and whom he doesn't wish, he takes it. ಹಾಗಾಗಿ ಕ್ರಿಸ್ತನಲ್ಲಿ ಯಾವ ರೀತಿಯ ಸೈತಾನನ ಅಧಿಕಾರವು, ಆಳ್ವಿಕೆಯು, ಮಹಿಮೆಯು, ದೊರೆತನವು, ಮಹಿಮೆಯು ಇಲ್ಲವೇ ಇಲ್ಲ. So I tell you, any glory, authority, splendor, ruling of Satan is not in Christ. ಅದೆಲ್ಲಾನು ಕೊಡಲ್ಪಟ್ಟಿದ್ರುವೆ, Even if everything is given to him, ಯೇಸು ಸ್ವಾಮಿ ಅದ್ರ ಬಗ್ಗೆ ಕೇರೆ ಮಾಡ್ಲಿಲ್ಲ. Jesus just never cared about it. ನೀನ್ ಇಟ್ಕೊಂಡ್ರೆ ನನ್ಗೇನ್ ಆಗ್ಬೇಕು, ಕೇರೆ He ಮಾಡ್ಲಿಲ್ಲ. said, what for me if you have it, if you don't have it, didn't care. ಅವನಲ್ಲಿ ಎಲ್ಲ ನನಗೆ ಕೊಡಲ್ಪಟ್ಟಿದೆ. He said, everything is given to me. ನೀನೇ ಹೋಗು ಅಂತ He ಹೇಳು. said, you keep it and go. ಯಾಕಂದ್ರೆ ಯೇಸು ಸ್ವಾಮಿಗೆ ಇವನ ಅಧಿಕಾರವು, ಇವನ ಬಲವು ಅವಶ್ಯ ಇಲ್ಲ. Because Jesus doesn't require his authority and power. ಇವತ್ತು ನೀವು ಮತ್ತೆ ನಾನು ಗಮನಿಸಬೇಕು, ನಮ್ಮ ಜೀವನದಲ್ಲಿ ಸೈತಾನನ ಅಧಿಕಾರ, ಆಳ್ವಿಕೆಗಳಿದೆಯಾ? Today you and me should pay attention and see whether Satan's ruling is in us. ಸೈತಾನನ ಬಲದಿಂದ ಏನಾದ್ರೂ ಮಾಡ್ತಾ ಇದೀವಾ? Are we doing anything by the power of ಸೈತಾನನ Satan? ಸಹಾಯದಿಂದ ಏನಾದ್ರೂ ಮಾಡ್ತಾ ಇದೀವಾ? Are we doing anything by the help of Satan? ಯೋಚನೆ ಮಾಡ್ಕೋಬೇಕು. We need to think ನಾವು over. ಯೇಸು ಅಂತ ಕರೆದು ಮಾತ್ರವಲ್ಲದೆ ಸೈತಾನನ ಅನುಯಾಯಿಗಳಾಗಿದ್ದೀವಾ? We are just calling Jesus, Jesus and following Satan. Just think over, analyze and see. ಜೀಸಸ್ ಯಾವ ರೀತಿಯಾಗಿ ಹೇಳ್ತಾರೆ? How Jesus is telling. ಸೈತಾನ್ ಯಾವುದನ್ನು ನನ್ನಲ್ಲಿ ಕ್ಲೈಮ್ ಮಾಡಕ್ ಆಗಲ್ಲ ಅಂತ ಹೇಳ್ತಾರೋ, How Satan cannot claim anything in me. ನಾವು ಹಾಗೇನೆ ಹೇಳ್ಬೇಕಾಗಿದೆ, ಸೈತಾನನೇ ನೀ ನನ್ನಲ್ಲಿ ಯಾವುದನ್ನು ಕ್ಲೈಮ್ ಮಾಡಕ್ ಆಗೋದಿಲ್ಲ. Similarly, we should tell Satan, Satan, you cannot claim anything from me. ಆಮೆನ್, ಹಲ್ಲೆಲೂಯಾ. Amen, hallelujah. ಹಾಗಾದ್ರೆ ರಾಜತ್ವ, ದೊರೆತನ, ಅಧಿಕಾರ ಎಲ್ಲ ಅಕ್ರೈಸ್ತರ ಮೇಲೆಯೂ ಜನಾಂಗಗಳ ಮೇಲೆ ಇದೆ, ದೈವ ಮಕ್ಕಳ ಮೇಲೆ ಇಲ್ಲ ಅಂತ ಗುರುತಿಸ್ಕೊಳ್ಬೇಕು. So you need to understand and see that his ruling, authority and splendor is not on the children of God, whereas it is on the Gentiles. ಎಲ್ಲ ಅನ್ಯಾಯ ಮೇಲೆ ಇರೋದು It is on the Gentiles. ದೇವ ಮಕ್ಕಳ ಮೇಲೆ ಎಷ್ಟು ಮಾತ್ರಕ್ಕೂ ಸೈತಾನ ಕ್ಲೈಮ್ ಮಾಡಕ್ ಆಗೋದಿಲ್ಲ. And Satan cannot claim this on children of God.
ಅವನು ಕ್ಲೈಮ್ ಮಾಡುವಂತ ಪವರ್ ಅವನಿಗೆ ಇಲ್ವೇ ಇಲ್ಲ. And he has no power to claim over ಅವನು it. ಮೋಸೆ ಶರೀರವನ್ನ ಕ್ಲೈಮ್ ಮಾಡಕ್ಕಾಗಿ ನೋಡ್ದ. He looked to claim the body of ಆದ್ರೆ Moses, ಮೋಸೆ ಶರೀರ ಅವನಿಗೆ ಕೊಡಲ್ಪಡಲಿಲ್ಲ. but the body of Moses was not granted to ಎಲ್ಲರೂ him. ಜೀವವನ್ನ ಕ್ಲೈಮ್ ಮಾಡಿದ್ರೆ Everyone claims life, ಇವನು ಬಾಡಿನ ಕ್ಲೈಮ್ ಮಾಡ್ತಾನೆ. but he is claiming for the body. ಆ ಬಾಡಿನ ಕೊಡಲ್ಪಡಲಿಲ್ಲ. And even that body was not given to him. ಅರ್ಥ ಆಯ್ತಾ? Can you understand? ಜೀವ ಕ್ಲೈಮ್ ಮಾಡಕ್ಕೂ ಅವನಿಗೆ ಅಧಿಕಾರ ಇಲ್ಲ. He has no authority to claim life. ಜೀವ ಹೋದ ದೇಹವನ್ನ ಕ್ಲೈಮ್ ಮಾಡೋಕ್ಕೂ ಇವನಿಗೆ ಅಧಿಕಾರ ಇಲ್ಲ. And even he has no authority to claim the body without life. ಯಾಕೆ ಅಂತ ಕೇಳಿದ್ರೆ Because ಅವನಲ್ಲಿ ಇರುವಂತದ್ದು ಕ್ರಿಸ್ತನಲ್ಲಿ ಇಲ್ಲ. what is in him is not in Christ. ಅವನಲ್ಲಿ ಇರುವಂತದ್ರಲ್ಲಿ ಅಂತದ್ದು ಕ್ರೈಸ್ತರಲ್ಲಿ ಇಲ್ಲ. And what is in him is not in Christ. ನಮ್ಮೊಳಗೆ ಕ್ರಿಸ್ತನ ಜೀವವು ಕ್ರಿಸ್ತನ ಬಲವು ಮಾತ್ರ ಇರಬೇಕು. In us we should have the life and the power of Christ. ಆಮೆನ್, ಹಲ್ಲೆಲೂಯಾ. Amen, hallelujah. ಯೋಹನ ಸುವಾರ್ತೆ 10:18ರಲ್ಲಿ In John 10:18, ಮೊದಲನೇದಾಗಿ ಯೇಸು ಹೇಳುವಂತ ಮಾತು ಇದು. firstly Jesus says, ಜಾನ್ 10:18ರಲ್ಲಿ no one takes it from me, but I lay it down on my own accord. I have authority to lay it down and authority to take it up again. ಜೀಸಸ್ ಹೇಳಿದ ಮಾತು ನೋಡಿ ಹೆಂಗಿದೆ. So listen to the word that Jesus ನನ್ನ says. ಪ್ರಾಣವನ್ನು ಯಾರು ತೆಗೆಯಾರು. No one can take my life from me. ಜೋರಾಗಿ ಹೇಳಿ. Say this loudly. ನಾನು ಹೇಳಕ್ಕಾಗುತ್ತಾ? Can I say this? ನೀವು ಹೇಳಕ್ಕಾಗುತ್ತಾ? Can you say this? ಇಲ್ಲ ನೀವು ಪಕ್ಕದವ್ರು How ಹೇಳಕ್ಕಾಗುತ್ತಾ? can your neighbor say this? ಯಾರಿಗೂ ಹೇಳಕ್ಕಾಗಲ್ಲ ಇದು. No one can say this ನನ್ನ statement. ಪ್ರಾಣವನ್ನ ಯಾರು ತೆಗೆಯಾರು. No one can take my ಹಾಗಾದ್ರೆ life. ಯೇಸು ಕ್ರಿಸ್ತನ ಪ್ರಾಣವನ್ನ ತೆಗೆಯುವಂತ ವಿಷಯದಲ್ಲಿ So in the matters of taking the life of Jesus Christ, ಆದ್ರೆ ಕ್ರಿಸ್ತನ ಮರಣದ ವಿಷಯದಲ್ಲಿ in the matter of death of Christ, ಕ್ರಿಸ್ತನು ಸ್ವತಃ ಹೇಳ್ತಾ ಇದ್ದಾನೆ, Christ himself ನನ್ನ declares, ಪ್ರಾಣವನ್ನ ಯಾರು ತೆಗೆಯಾರು. no one takes it from ನನ್ನ me. ಪ್ರಾಣ ಯಾರು ತೆಗೆಯಾರು. No one takes the life from ಯಾಕಂದ್ರೆ me. ಯೇಸುವಿನ ಪ್ರಾಣವನ್ನ ಸೈತನ ಕ್ಲೈಮ್ ಮಾಡಕ್ಕಾಗ್ಲಿಲ್ಲ. Because Satan could not claim the life of Jesus. ಯಾಕಂದ್ರೆ ಕ್ರಿಸ್ತನ ಪ್ರಾಣ ಬಂದು ಕ್ರಿಸ್ತನಲ್ಲೇ ಅದೇ. Because the life of Christ is in Christ. ಆಮೆನ್, ಹಲ್ಲೆಲೂಯಾ. Amen, hallelujah. ದೇವರ ಮಹಿಮೆ ಆಗಲಿ. Let the name of God be glorified. ಕ್ರಿಸ್ತನ ಜೀವ. So the life of ಅವರು Christ, ಮತ್ತೆ ಹೇಳ್ತಾರೆ, again he ಅದನ್ನ says, ಕೊಡುವುದಕ್ಕೆ ಅಧಿಕಾರ ಉಂಟು, ತಿರುಗಿ ಪಡೆಯುವುದಕ್ಕೂ ಅಧಿಕಾರ ಉಂಟು. I have authority to give it and to take it. ಇದು ಅಪ್ಪನಿಂದ ತಂದೆಯಿಂದ ಹೊಂದಿದ್ದೇನೆ. I have received this command from my father. ಇಲ್ಲಿ ಹಿಂಗೆ ಹೇಳ್ತಾ ಇಲ್ಲ. He is not telling like ರೇಷನ್ this. ತಗೊಳಕ್ಕೂ ರೇಷನ್ ಕೊಡಕ್ಕೂ ಅಧಿಕಾರ ಉಂಟು. He is not telling to take the ration and give the ration. I have authority. ಈರುಳ್ಳಿ ತಗೊಳಕ್ಕೂ ಈರುಳ್ಳಿ ಮಾಡಕ್ಕೂ ಅಧಿಕಾರ He is ಉಂಟು. not even telling I have authority to buy and even sell ಅದು the ಮನೆ onions. ಇಸ್ಕೊಳ್ಳಕ್ಕೂ ಮನೆ ಮಾರಕ್ಕೂ ನನಗೆ ಅಧಿಕಾರ He is ಉಂಟು. not even saying I have authority to buy a house and resell it. ಇದೆಲ್ಲರಿಗೂ ಅಧಿಕಾರ ಇದೆ. Everyone has this authority. ಇದೆಯಾ ಇಲ್ವಾ? Do we have it? ಕೇಳ್ತಾ ಇದ್ದೀರಾ? Are you listening? ಇಲ್ಲಿ ನನ್ನ ನೋಡ್ಬೇಕು. ಡೋಂಟ್ ಯೂಸ್ ಕಾನ್ ಸಿ. ಏನಾದ್ರೆ ವಾಕ್ಯದಲ್ಲಿ So what your word says? ನಾವು ಯಾವನ್ನ ಕೊಂಡ್ಕೊಂಡು ಯಾವನ್ನ ಬೇಕಾದ್ರೂ ಮಾರಬಹುದು. We can buy or sell anything. ಆದ್ರೆ ನಮ್ ಜೀವವನ್ನ ಕೊಡಕ್ಕೂ ತಗೊಳಕ್ಕೂ ಸಾಧ್ಯನಾ? But can we sell and buy our life? ಮತ್ತೆ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ. But here Jesus tells us. ಏನ್ ಹೇಳ್ತಾ ಇದ್ದಾರೆ? What is he ನನ್ನ telling? ಜೀವವನ್ನ ನನ್ನಷ್ಟಕ್ಕೆ ನಾನೇ ಕೊಡ್ತೀನಿ. I will give my life on my ನನ್ನ wish. ಜೀವವನ್ನ ಯಾರು ತೆಗೆಯಲು ಸಾಧ್ಯವಿಲ್ಲ. No one can take it from me. ನನ್ನ ಜೀವ ಕೊಡ್ತೀನಿ, ನನ್ನ ಜೀವ ತಗೋತೀನಿ. I will give my life and I will take it up again. ಜೀವವನ್ನ ಕೊಟ್ಟು ಜೀವ ಕೊಟ್ಟ ಮೇಲೆ ನಾವೇನಾದ್ರು Once we give the life, what happens to us? ಏನಾಯ್ತು? What happens to us? ಡೆಡ್ ಬಾಡಿ. We are just dead bodies. ಜೀವ ಹೆಂಗ್ ಪಡ್ಕೋತೀರಾ ಮತ್ತೆ? How can you receive that life again? ಜೀಸಸ್ಗೂ ನಮಗೂ ಇರುವಂತ ಅತಿ ದೊಡ್ಡ ವ್ಯತ್ಯಾಸ This ಇದು. is the biggest difference that we have ನಾವು from Jesus. ಜೀವ ಕೊಡಬಹುದು, We can give life, ಜೊತೆ ಸಾಯ್ಬೋದು. we can die together, ಆದ್ರೆ ಮತ್ತೆ ಜೀವವನ್ನ ನಾವೇ ಪಡ್ಕೊಳಕ್ ಆಗೋದಿಲ್ಲ. but we cannot get back that life ಆದ್ರೆ again. ಜೀಸಸ್ ಹೇಳ್ತಾ ಇದ್ದಾರೆ, But Jesus ನಾನು tells, ಜೀವ ಕೊಡ್ತೀನಿ, I give my ಜೀವ life ಪಡ್ಕೋತೀನಿ. and I take it. ಆದ್ರೆ ಈ ಅಧಿಕಾರ ನನಗಿದೆ. I have this ನನ್ನ authority. ಜೀವ ತೆಗೆಯಕ್ಕೂ ಕೊಡಕ್ಕೂ ಯಾವನಿಗೂ ಅಧಿಕಾರ ಇಲ್ಲ. No one has the authority to take my life away and Amen. give it away. Hallelujah. Amen. Amen. Hallelujah. Hallelujah. Amen.
ಲೋಕಾಧಿಪತಿಯು ಬರ್ತಾನೆ, the ruler of the world would ಅವನ come, ಜೀವ ತೆಗೆಯಕ್ಕಾಗಲ್ಲ ಅಂತ but he ಹೇಳ್ತಾರೆ. cannot take my life, Jesus ಆದರೆ says. ಅವನು ಯಾಕೆ ಯೇಸುವಿನ ಬಳಿ ಬರಬೇಕು? So why should he come to Jesus ಜೀವನೇ then? ತೆಗೆಯಕ್ಕಾಗಲ್ಲ ಆದ್ಮೇಲೆ ಅವನು ಯಾಕೆ ಬರಬೇಕು? Once he is unable to take the life, why should he come to Jesus? ಯಾಕಂದ್ರೆ ಅವನು ಕ್ರಿಸ್ತನ ಮೇಲೆ ಯಾವುದು ಕ್ಲೈಮ್ ಮಾಡಕ್ಕೆ ಅವನ ಗುರುತುಗಳು ಚಿಹ್ನೆಗಳು ಕ್ರಿಸ್ತನಲ್ಲಿ ಇಲ್ಲ. Because he doesn't have any of his sign in Christ to claim in Christ. ಇವತ್ತು ನಮ್ಮೊಳಗೆ ಸೈತಾನನ ಗುರುತುಗಳು ಚಿಹ್ನೆಗಳು ಇದೆಯಾ? So today, do we have the signs and symbols of Satan in us? ಹೌದು. Yes, we do. ಜನಗಳ ಮುಂದೆ ನೀವು Before people, ನನ್ನ ಒಪ್ಪಿಕೊಂಡ್ರೆ if you agree me, ನಾ ತಂದೆ ಮುಂದೆ ಒಪ್ಕೊಂಡೆ. before my father ಎಷ್ಟು accept you. ಜನ ಈ ವಾಕ್ಯವನ್ನ ಪಾಲಿಸ್ತಾರೆ? How many of you follow this word? ಎಷ್ಟೋ ಜನ Many of ನಮ್ಮ them, ಮನೆಯಲ್ಲೇ even in their house, ಕುಟುಂಬದಲ್ಲೇ their family, ನಾ ಯೇಸು ಕಡೆಯವನು ಅಂತೇಳಿ saying that I belong to Jesus, ಒಪ್ಕೊಳ್ಳಕ್ಕೆ they don't accept. ಆದ್ರೆ ಇವರು ಯಾರ ಜೊತೆಲಿದ್ದಾರೆ? So with whom are they then? ಆಮೆನ್. Amen, hallelujah. ನಾನು ಹೇಳುವಂತದ್ದು ಸತ್ಯ ಇಷ್ಟೇ. So the truth that I say is only so much. ಜೀಸಸ್ ಡೆತ್ ಅಲ್ಲಿ In the death of Jesus, ಸೈತಾನನ ಕೈವಾಡವೇ ಇಲ್ಲ. there is no role of Satan. ಆಗ ಬಂದ, But he came. ಅವನು ಬಂದ. He came. ಏನಿಗೆ ಬಂದ? Why did he come? ಯೇಸುದಲ್ಲಿ ತನ್ನ ಏನಾದ್ರೂ ಒಂದು ಸಾಧಿಸಬಹುದು. He thought he may win over something in ಏನಾದ್ರೂ Jesus. ಹುಡುಕಬಹುದು, He may find out ಏನಾದ್ರೂ something. ತೆಗಿಬಹುದು, He may take ಏನಾದ್ರೂ something. ಎತ್ಕೊಳ್ಬಹುದು. He may loot ಅವನು something. ಬರಕ್ಕಿಂತ ಮುಂಚೆನೆ ಯೇಸು ಹೇಳ್ತಾನೆ, But before he approaches, Jesus tells, ಬಂದ್ರು ನನ್ನ ಹತ್ರ ಅವನು ಸಿಗಲ್ಲ. even if he comes to me, he finds ನಾವು nothing. ಹಂಗೆ ತಾನೆ Even we are like that, ಮನೆಗೆ right? ಬಂದು ಎತ್ಕೊಂಡು ಹೋಗ್ಬಿಡ್ತೀವಿ ಅಂತ ಹೇಳಿ. Say we'll come to your house and take and ನೀವು go. ಮನೆಗೆ ಬಂದ್ರು ನಿಮಗೆ ಸಿಗಲ್ಲ. Even if you come home, you will not get. We'll tell them. ಯಾಕೆ ಹೇಳ್ತೀವಿ ಅಂದ್ರೆ Why we say that? ನಾವು ಎಲ್ಲೋ ಬೇರೆ ಕಡೆ ಬಚ್ಚಿಟ್ಟಿರ್ತೀವಿ. Because we have hidden it somewhere else. ಆದ್ರೆ ಕ್ರಿಸ್ತನ ಬಳಿಗೆ ಅವನು ಮರಣದ ಜೀವವನ್ನ ತೆಗೆಯಕ್ಕಾಗಿ ಬಂದಾಗ But when he comes to Christ to take his life, ಆ ದೇಹದಲ್ಲಿಂದ ಜೀವವನ್ನ ತೆಗೆಯಕ್ಕೆ ಅವನಿಂದ ಆಗ್ಲಿಲ್ಲ. he was unable to take his life from that body. ಯಾಕಾಗ್ಲಿಲ್ಲ? Why he couldn't do that? ಯಾಕಾಗ್ಲಿಲ್ಲ Why ಅಂದ್ರೆ he couldn't, if you ಯೇಸು see, ಹೇಳಿದ ಮಾತು, Jesus ನನ್ನ said, ಜೀವವನ್ನ ನನ್ನಿಂದ ಅಗಲಿಸಕ್ಕೆ ಯಾರಿಂದ ಆಗಲ್ಲ ಅಂತ. no one can separate my life from me. ಆಮೆನ್. Amen. ಆಮೆನ್. Amen. ಹೌದಾ ಇಲ್ವಾ? Is that so? ನೋಡಿ ಯೋಹಾನ ಸುವಾರ್ತೆ ಅದೇ ನೀವು In St. John, 19ನೇ ಚಾಪ್ಟರ್ ಅಲ್ಲಿ in chapter 19, 30ನೇ ವಾಕ್ಯ ಓದುವಾಗ verse 30, if you read, when he received the drink, Jesus said, "It is finished." With that, he bowed his head and gave up his spirit. ನೋಡಿ ಅಪ್ಪ See here. ಏನಂತಿದ್ದಾರೆ? So what the word says? ಆತನು ಎಲ್ಲಾ ತೀರಿತು ಎಂದು ಹೇಳಿ He said, "It is finished." ತಲೆ ಬಾಗಿ ತನ್ನ ಆತ್ಮವನ್ನ ಒಪ್ಪಿಸಿದನು. He bowed his head and gave up his spirit. ಯಾವತ್ತಾದ್ರೂ ನೀವು ಸತ್ತಿಲ್ಲ, ನಿಮ್ ಹಿಂದೆ ಸತ್ತವ್ರು ಈ ರೀತಿ ಮಾಡಿದ್ ನೋಡಿದ್ರಾ? Have you ever seen any dying person doing like this? ನಮಗ್ ಸಿಗೋದು ಗೊಡಕ್ ಬಂದ್ಬಿಟ್ರು. We see people suddenly dying. ಗೊಡಕ್ Suddenly they die. ವಿಕೆಟ್ ಬಿತ್ತು, When wicket is fallen ಹೊಗೆ ಹಾಕೊಂಡ. and he is dead now. We have many words to say. We have many phrases to say related to death like this. ಅಲ್ವಾ? ಆದ್ರೆ ಯೇಸು ಸ್ವಾಮಿ But Jesus, ತನ್ನ ಆತ್ಮವನ್ನ he gave his spirit ತಂದೆಯಾದ ದೇವರ ಕೈಗೆ ಒಪ್ಪಿಸಿ ಕೊಟ್ಟನು. in the hands of the Lord. ಆಮೆನ್. ನಾವೆಲ್ಲ ಸತ್ರೆ ಸಾಯುವಾಗ So we all, when we die, ಜೀವ ಹೋಯ್ತು, ಜೀವ ಹೊಂಟೈತು ಅಂತೀವಿ. we say the life is gone. ಆದ್ರೆ ಈ ಭಾಗದಲ್ಲಿ ಲೈಫ್ ಅನ್ನುವಂತ ಪದಕ್ಕಿಂತ ಸ್ಪಿರಿಟ್ ಅನ್ನುವಂತ ಪದ ಬೇರ್ಪಟ್ಟಿದೆ. But here we see, instead of life, the word spirit is ಈ mentioned. ಸ್ಪಿರಿಟ್ ಅನ್ನ ಜೀಸಸ್ ಫಾದರ್ ಹ್ಯಾಂಡ್ ಓವರ್ ಮಾಡಿದರು. Jesus is handovering the spirit to Father God. ಹಾಗಾದ್ರೆ ಯೇಸು ಸ್ವಾಮಿಗೆ ಹೊಡೆದಿದ್ದು, So the beatings that Jesus received, ಹೊಡೆದಿದ್ದು, the whipping he ಹೊಡೆದಿಂದ got, ಹೊಡೆದಿದ್ದು, the flogging he received, ಮೊಳೆ ಜರ್ದಿದ್ದು, the nail that he got, ನೇತ ಹಾಕಿದ್ದು, and the way he was hung in the cross, ಆದ್ರೂ ಯೇಸು ಸಾಯ್ಲಿಲ್ಲ. even then he was not dead. ಯಾಕೆ ಸಾಯ್ಲಿಲ್ಲ ಅಂದ್ರೆ Why he was ಅವ್ರ not ಜೀವ dead? ಅವರಿಂದ ಯಾರು ತೆಗೆಯಕ್ಕಾಗಲ್ಲ. Because no one can take his life from ಅವರೇ him. ತನ್ನ ಜೀವವನ್ನ ಕೊಡಬೇಕು. He himself should give his life. ನಮ್ಗಿಂತದಲ್ಲ ಆದ್ರೆ If such thing happened to us, ಹೊಡಿತಾರ ಅಂದ್ರೆ ಜೋಡೋಗಿದೆ. if somebody is about to beat, he'll die off. ಅಲ್ಲಿ ಏನು ಬೇಡಪ್ಪ.
that is also not needed. ನಿಮ್ಮ ಅಪ್ಪ ಬರ್ತಾ ಇದ್ದಾರೆ ನೋಡು, ನಿಮ್ಮ ಅಪ್ಪ ಬರ್ತಾ ಇದ್ದಾರೆ. If your father is coming, if that word is heard, ಆಹಾ, ಮಕ್ಕಳಿಗೆ ಆಗ್ಲೇ ಬೇದಿ ಸ್ಟಾರ್ಟ್ ಆಗುತ್ತೆ. the children will start fearing and shivering. ಅನೇಕ ಮನೆಗಳಲ್ಲಿ ಇದೆ. Many houses we see this. ಹೆಂಡತಿರಿಗೂ ಅಷ್ಟೇನೆ. Even for the wives. ಹೊಟ್ಟೆ ಎಲ್ಲ ಕಲ್ಕ್ ಬಿಡುತ್ತೆ ಅವ್ರು. Their stomach will be rolling around. ಓ, ಏನ್ ಬರೀ ಮನುಷ್ಯನ್ ಮಾತು ಕೇಳಿದಂಗ ಆಗ್ಬಿಡುತ್ತೆ. Only for the word they have ನಾನು this ಬಂದ್ fear. ಮಾಡ್ತೀನಿ ನೋಡು ನಿನಗೆ ಇದೇ ಕಡಲೇ ಅಂತ ಮುಗಿತು. The word I will come and do now, you will have something, they ಹೊಟ್ಟೆ say. ಫುಲ್ ಕಲಕ್ ಬಿಟ್ಟು 2 ಸಲ ಹೋಗ್ಬಿಟ್ಟಿರ್ತಾರೆ. And the stomach will be scrolling and they'll go to washroom twice or thrice. ಈ ರೀತಿ ಇರುವಂತರ ನಾವು. We are like this. ಜೀಸಸ್ ಹೆಂಗಿದ್ದಾರೆ? So how is Jesus? ಹೇಗಿದೆ ಜೀಸಸ್? How is Jesus? ನನ್ನ ಆತ್ಮವನ್ನ My spirit. ತಂದೆ ನಿನ್ನ ಕೈಗೆ ಒಪ್ಪಿಸ್ಕೊಳ್ತೇನೆ. Lord, I commit to you, Father. ಸರಿ, ಹೇಳಿ ನೋಡಿ ಮಾತನ್ನ. Say these words once. I give my spirit to you, O Lord. ಯೇಸು ನನ್ನ ಲೈಫ್ ನ ತಂದೆ ನಿನ್ನ ಕೈಗೆ ಕೊಡ್ತೀನಿ ಅಂತ ಹೇಳಿ. So Jesus didn't say, I'll give my life to you, Father. ಸ್ಪಿರಿಟ್ ನ ನಿನ್ನ ಕೈಗೆ. Whereas he's telling, I'll give my spirit to ನನ್ನ you. ಸ್ಪಿರಿಟ್ ನಿನ್ನ ಕೈಗೆ ಕೊಡ್ತೀನಿ. I give my spirit to you. ಹಾಗಾಗಿ ಸೈತಾನ ಬಂದ್ಬಿಟ್ಟು So Satan comes. ಜೀಸಸ್ ಅಲ್ಲಿ ಕ್ಲೈಮ್ ಮಾಡಕ್ಕೆ ಸೋಲ್ ಆಗ್ಬೋದು, ಸ್ಪಿರಿಟ್ ಆಗ್ಬೋದು, ಬಾಡಿ ಅವ್ರು ಸಿಗ್ಲೇ ಇಲ್ಲ. He didn't get the soul, nor the spirit, nor body of Jesus Christ to claim it. ಆಮೆನ್, ಹಲ್ಲೆಲೂಯಾ. Amen, hallelujah. ಸೈತಾನ ಜೀಸಸ್ ಅನ್ನ ಕಂಟ್ರೋಲ್ ಮಾಡಲಿಲ್ಲ. So Satan did not control Jesus. ಯಾರನ್ನ? For whom? ಜೋರಾಗಿ Say loudly. Satan did not control Jesus. ಇವತ್ತು ಸೈತಾನ ನಮ್ಮನ್ನ ಕಂಟ್ರೋಲ್ ಮಾಡ್ತಾ ಇದ್ದಾನ. But today you see whether Satan is controlling us. ಹೌದಾ? Is it so? ಸೈತಾನ ನಮ್ಮನ್ನ ಕಂಟ್ರೋಲ್ ಮಾಡಬೇಕಾದ್ರೆ, If Satan is controlling us, ಯೋಹನ ಸುವಾರ್ತೆ 8:46 ಜೀಸಸ್ ಹೇಳ್ತಾರೆ. you can see in John 8:46 Jesus says, can any of you prove me guilty of sin? If I am telling the truth, why don't you believe me? ನನ್ನಲ್ಲಿ ಪಾಪವನ್ನು ತೋರಿಸಿಕೊಡುವವರು ನಿಮ್ಮೊಳಗೆ ಯಾರಿದ್ದಾರೆ? Can any of you prove me guilty in sin? ಏನ್ ವರ್ಡ್ ಇದು? So what does the word say? ಜೀಸಸ್ ತುಂಬಾ ಓಪನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. Here we see Jesus is giving an open ನನ್ನಲ್ಲಿ statement. ಪಾಪವನ್ನ ತೋರಿಸಿಕೊಡ್ರು ನಿಮ್ಮಲ್ಲಿ ಯಾರಿದ್ದಾರೆ? Is anyone to show sin in me? ಈ ವರ್ಡ್ ಅನ್ನ ನಾವು ಯಾವತ್ತೂ ಹೇಳಕ್ಕಾಗಲ್ಲ. We can never say this word. ಆದ್ರೆ ಯೇಸು ಹೇಳುವಂತ ಮಾತು, But the word Jesus ನನ್ನಲ್ಲಿ tells, ಪಾಪ ಇದೆ, ನಾನು ಪಾಪ ಮಾಡಿದ್ದೀನಿ ಅಂತ ಹೇಳಿ ನಿಮ್ಮಲ್ಲಿ ತೋರಿಸೋರು ಯಾರಿದ್ದಾರೆ? can anyone prove me that I am guilty of my sin and sin exists in me? ಸೈತಾನನು ನಮ್ಮನ್ನ ಆಳ್ವಿಕೆ ಮಾಡೋದು, Satan rules us. ಯಾವಾಗ ನಾವು ಪಾಪಗಳನ್ನ ಮಾಡ್ತೀವೋ ಅವಾಗ್ಲೇನೆ. Whenever we commit sin, then only. ಅದನ್ನೇ ರೋಮ 6ನೇ ಅಧ್ಯಾಯ ನೋಡುವಾಗ, That only we see in Romans 6. ಯಾರೆಲ್ಲ ಪಾಪ ಮಾಡ್ತಾರೋ Whoever commits sin, ಪಾಪಕ್ಕೆ ದಾಸರಂತೆ ಒಪ್ಪಿಸ್ಕೊಡ್ತಾರೋ, they commit themselves as slave for sin. ಆಮೇಲೆ ಆ ದಾಸರ ಫಲವೇ ಮರಣ. And the fruit of that slavery is death. ಯಾಕಂದ್ರೆ ಪಾಪಕ್ಕೆ ಅವರು ದಾಸರಾಗಿದ್ರು. Because they were slave to sin. ಯಾಕೆ ನರಭಾವದ ಬಲದಿಂದ ದಸೆಯಿಂದಲೇ ಈ ರೀತಿಯಾಗಿ ನಾನು ಮಾತಾಡ್ತಿದ್ದೀನಿ. Because I am speaking like this because I am a man. ಧರ್ಮ ಮಾಡೋದಕ್ಕಾಗಿ ನಿಮ್ಮ ಅಂಗಗಳನ್ನು ಬಂಡುತನಕ್ಕೂ ಅಧರ್ಮಕ್ಕೂ ದಾಸರಾಗಿ ಒಪ್ಪಿಸಿಕೊಟ್ಟಂತೆ, As you gave your organs and yourself as a slave for injustice. ನೀವು ಪಾಪಕ್ಕೆ ದಾಸರಾಗಿದ್ದಾಗ ನೀತಿಗೆ ಅಂಗಿದವರಾಗಿದ್ದಿಲ್ಲ. When you were slave for sin, you did not thrive for righteousness. ಆಮೆನ್, ಹಲ್ಲೆಲೂಯಾ. Amen, hallelujah. ದಾಸರಾಗಿರುವುದರಿಂದ ಪರಿಶುದ್ಧರಾಗುವುದಕ್ಕೆ ನಿಮಗೆ ಫಲ. ಪಾಪದಿಂದ ಬಿಡುಗಡೆಯನ್ನು ಹೊಂದಿ ದೇವರಿಗೆ ದಾಸರಾಗುವುದರಿಂದ ಪರಿಶುದ್ಧರಾಗುವುದೇ ನಿಮಗೆ ಫಲ. And you have to become holy, and that is the fruit for you. ಆದರೆ ಪಾಪದ ಕೊಡುವ ಸಂಬಳ ಅದು ಮರಣ. But the wages of sin is death. ಜೀಸಸ್ ಅಲ್ಲಿ ಸೈತಾನ ಕಂಟ್ರೋಲ್ ಮಾಡೋದಕ್ಕೆ ಕಾರಣ ಏನಂತ ಕೇಳಿದ್ರೆ, So what is the reason that Satan is controlling in Jesus? ಕಂಟ್ರೋಲ್ ಮಾಡಕ್ ಆಗ್ಲಿಲ್ಲ ಅಂತ He ಹೇಳಿದ್ರೆ, couldn't control Jesus. ಕ್ರಿಸ್ತನಲ್ಲಿ ಪಾಪ ಇಲ್ಲ. That Christ doesn't have sin. ಕ್ರಿಸ್ತನು ಅಧರ್ಮ ಮಾಡಲಿಲ್ಲ. Christ didn't do unrighteous. ಕ್ರಿಸ್ತನ ಅಂಗಗಳಲ್ಲಿ ಅಧರ್ಮ ಇರಲಿಲ್ಲ. And in Christ's organs there was nothing unjust. ಯಾರಿಗೂ ದಾಸನಾಗಿರಲಿಲ್ಲ. Christ was not slave to anyone. ಹಾಗಾಗಿ ನಮ್ಮನ್ನ ನಾವು ನೋಡುವಾಗ So when we look at ನಾವು ourselves, ಯಾರು ದಾಸರಾಗಿದ್ದೀವಿ? for whom are we slaves? ನಮ್ಮ ಅಂಗಗಳಲ್ಲಿ ಎಷ್ಟು ಅಧರ್ಮಗಳಿವೆ, How many injustice we have ನಮ್ಮಲ್ಲಿ in ಎಷ್ಟು our midst? ಬಂಡುತನಗಳಿವೆ, How much wickedness we have ನಾವು in us? ಎಷ್ಟಾಗಿ ನಮ್ಮ ದೇಹಗಳನ್ನ ಪಾಪಕ್ಕೆ ಒಪ್ಪಿಸಿಕೊಡ್ತಾ And to ಇದ್ದೀವಿ. what extent we are committing our body to sin? ಇಹಲೋಕಾಧಿಪತಿಯು ಬರ್ತಾನೆ, The ruler of the world will come ಅವನನ್ನ ಕಂಟ್ರೋಲ್ ಮಾಡಕ್ಕೆ ನನ್ನಲ್ಲಿ ಏನೂ ಇಲ್ಲ ಅಂತ and ಹೇಳಿದ್ರು. he says, I don't have anything to control. ಅವನು ಯಾಕೆ ಕಂಟ್ರೋಲ್ ಮಾಡಲ್ಲ ಅಂತ ಹೇಳಿದ್ರೆ, Why he doesn't control if you ಅವನಿಗೆ see? ಸಂಬಂಧಪಟ್ಟಿದಂತ ಪಾಪ ಕ್ರಿಸ್ತನಲ್ಲಿ
just because there is no sin in Christ, ಕ್ರಿಸ್ತನ ಮರಣಕ್ಕೆ ಪಾಪ ಕಾರಣವಲ್ಲ. for the death of Christ, sin is not the reason. ಚೆನ್ನಾಗಿ ಅರ್ಥ ಆಯ್ತು? How many of you understood this? ಪಾಪದ ಸಂಬಳ The wages of sin ಮರಣ. is death. ಹಾಗಾದ್ರೆ ಯೇಸುವಿಗೆ ಮರಣ ಬಂತ But ಬರ್ಲಿಲ್ವಾ? Jesus, did he face death? ಜೋರಾಗಿ. ಆದ್ರೆ ಯೇಸು ಕ್ರಿಸ್ತನ ಮರಣದಲ್ಲಿ ಯೇಸುವಿನ ಪಾಪವೇ ಕಾರಣ ಅನ್ನೋದು ಎಷ್ಟು ಮಂದಿ? In the death of Jesus Christ, how many of you can tell the sin of Jesus was the reason for his death? ಯಾರು ಬಾಯಿ ಬಿಟ್ಟು ಹೇಳಲ್ಲ. No one will open your mouth and say. ಯಾಕೆ ಕೇಳಲ್ಲ ಅಂದ್ರೆ Why, if you see, ನಮ್ಗೆಲ್ಲರಿಗೂ ಚೆನ್ನಾಗಿ we ಗೊತ್ತು all very well ಯೇಸು know ಕ್ರಿಸ್ತನಲ್ಲಿ ಪಾಪ ಇಲ್ಲ. that there is no sin in Jesus ಆಮೆನ್, Christ. ಹಲ್ಲೆಲೂಯಾ. Amen, ಆಮೆನ್, ಹಲ್ಲೆಲೂಯಾ. Amen, hallelujah. ಯಾಕಂದ್ರೆ ಕ್ರಿಸ್ತನಲ್ಲಿ ಪಾಪ ಇಲ್ಲ ಅನ್ನೋದು ಖಚಿತವಾಗಿತ್ತು. Because it was sure that Christ doesn't have sin. ಪಾಪ ಇರಲಿಲ್ಲ. He didn't have sin. ಯಾವ ರೀತಿಯ ಪಾಪವು ಕ್ರಿಸ್ತನಲ್ಲಿ ಇರಲಿಲ್ಲ. What kind of sin Christ didn't have? ಆತನ ಪಾಪ ಮಾಡದ ನಿಮಿತ್ತವಾಗಿ, Just because he was sinless, ಪಾಪದಲ್ಲಿ ಜೀವಿಸದ ನಿಮಿತ್ತವಾಗಿ, just because he didn't live in sin, ಈ ಶತಾಧಿಪತಿ ಯೇಸುವನ್ನ ನೋಡಿ ಹೇಳ್ತಾನೆ, the centurion looks at Jesus and ಈ says, ಮನುಷ್ಯನು ನಿಜವಾಗಿ ದೇವಕುಮಾರ. this man is truly the Son of God. ಇವತ್ತು ಮನುಷ್ಯರು ಯಾಕೆ ನೋಡಿ ನಮ್ಮನ್ನ ನೋಡಿ ದೇವರ ಮಕ್ಕಳಿಂದ ಕರೀತಿಲ್ಲ? Today, why people are not addressing us as children of God? ಯಾಕಂದ್ರೆ ನಮ್ಮಲ್ಲಿ ದೇವ ಮಕ್ಕಳ ಗುಣಗಳಿಲ್ಲ. Because we do not have the qualities of ದೇವ children of ಮಕ್ಕಳ God. ಗುಣಗಳೇನು? What are the qualities of ಪಾಪ children of ಇಲ್ಲದೆ God? ಪಾಪ ಮಾಡದೆ ಜೀವಿಸುವಂತ ಜೀವನ. This life without sin. ಇವತ್ತು ದೇವ ಮಕ್ಕಳಲ್ಲಿ ಪಾಪವು ಇದೆ. Today we see in God's children there is sin. ಅವರೊಳಗೆ ಪಾಪವು ಇರುವುದರ ನಿಮಿತ್ತವಾಗಿ Just because sin exists in them, ಅವರು ದೇವರ ಮಕ್ಕಳನ್ನು ಹೇಳ್ಕೊಳಕ್ಕಾಗಲ್ಲ. they are unable to be called as God's children. ಪಿಲಾತನ ಹೆಂಡತಿ ಹೇಳ್ತಾಳೆ, Pilate's wife said, ಆ ಸತ್ಪುರುಷನಾಗೆ ಗೊಡವೆಗೆ ಹೋಗಬೇಡ. do not get into that righteous man. ಯಾರು ಕರೀತಾ ಇರೋದು? Who is calling for whom? ಆ ಪಿಲಾತನ ಹೆಂಡತಿ ಯೇಸುವನ್ನ ಸತ್ಪುರುಷ ಅಂತ ಕರೀತಾ And ಇದ್ದಾರೆ. Pilate's wife is calling Jesus as a righteous ಆದರೆ man. ಜೀಸಸ್ ಡೆತ್ ಅಲ್ಲಿ So in the death of it Jesus, is not a penalty or a paid of death, sin ಅಲ್ಲ. so this is not the wages of sin. ಅಂದ್ರೆ ಪಾಪದ ಸಂಬಳ ಮರಣ ಕ್ರಿಸ್ತನದಲ್ಲ. So the wages of sin is death, but in the matter of Jesus it is not so. ಜಗತ್ತಿನ ಎಲ್ಲ ಸಾಯ್ತಾ ಇದ್ದಾರೆ. Today all over the world everyone is ಅವರಲ್ಲಿ dying. ಎಲ್ಲರೂ ನೋಡ್ತೀವಿ ಪಾಪದ ಸಂಬಳ ಮರಣ, ಅದಕ್ಕೆ ಸತ್ರು. Everyone we see the wages of sin is death, so they are dead. ಎಷ್ಟು ಜನ ಸಾಯ್ತಾ ಇದ್ದಾರೋ How many are dying? ಅವರೆಲ್ಲ ಸಾಯಕ್ಕೆ ಕಾರಣವೇ ಪಾಪ ಅವ್ರನ್ನ ಆಳ್ವಿಕೆ ಮಾಡ್ತಾ The ಇರೋದು. reason for their death is sin is ruling ಆದ್ರೆ ದೇವ them. ಮಕ್ಕಳೇ ನಾವು ಗಮನಿಸಬೇಕಾಗಿದೆ. But we God's children should listen. ನಾವು ದೇವರ ಮಕ್ಕಳಾಗಿದ್ದೇವೆ ಅಂದ ಮೇಲೆ, We are God's children. ದೇವರ ಆತ್ಮನು ವಾಸ ಮಾಡ್ತಾನೆ ಅಂದ ಮೇಲೆ, The Spirit of God dwells in us. ನಮ್ಮೊಳಗೆ ಪಾಪವು ಪಾಪಕ್ಕೆ ದಾಸರಾಗಿ ನಾವು ಇರುವುದಿಲ್ಲ. We will not have sin and we are no more slaves of sin. ಆಮೆನ್, ಹಲ್ಲೆಲೂಯಾ. Amen, hallelujah. 1 ಯೋಹಾನ 3:10 ನೋಡುವಾಗ In 1 John 3:10 if you see, ದೇವರ ಮಕ್ಕಳು ಸೈತಾನನ ಮಕ್ಕಳು ಎಂಬ ವ್ಯತ್ಯಾಸವನ್ನ ಮಾತಾಡ್ತಾರೆ. here it speaks about the children of God and children of devil. ಯಾರಂದ್ರೆ Who are they? ನೀತಿಯನ್ನ ಅನುಸರಿಸದವನು, Anyone who does not do what is ತನ್ನ right, ಸಹೋದರನನ್ನು ಪ್ರೀತಿಸದವನು anyone who does not love his brother ದೇವರಿಂದ ಹುಟ್ಟಿದವನಲ್ಲ. is not born of Christ. ಎರಡು ವಿಷಯ ಸಿಕ್ಬಿಡ್ತೀವಿ. Two things we need. ಇವತ್ತು ಯಾರು ದೇವರ ಮಕ್ಕಳು, So who are God's children? ಯಾರು ಸೈತಾನನ ಮಕ್ಕಳು, Who are Satan's children? ಯಾರು ನೀತಿಯನ್ನ ಅನುಸರಿಸ್ತಾರೋ ದೇವರ ಮಕ್ಕಳು. One who follows what is right is God's children. ಯಾರು ನೀತಿ ಅನುಸರಿಸಲ್ವೋ ಅವರು ಸೈತಾನನ ಮಕ್ಕಳು. One who does not do what is right is Satan's children. ಯಾರೆಲ್ಲ ದೇವ ಸಹೋದರನ್ನ ಪ್ರೀತಿಸ್ತಾರೋ ದೇವರ ಮಕ್ಕಳು. Whoever loves their brothers are God's children. ಯಾರೆಲ್ಲ ಸಹೋದರನ್ನ ಪ್ರೀತಿಸುವಲ್ಲೋ ಅವರು ಸೈತಾನನ And ಮಕ್ಕಳು. whoever hates their brothers are Satan's ಆದ್ರೆ children. ಕ್ರಿಸ್ತನ ನೋಡುವಾಗ, But in Christ, if you see, ಕ್ರಿಸ್ತನ ಮರಣದಲ್ಲಿ ನೋಡುವಾಗ, in the matter of death of Christ, you ಕ್ರಿಸ್ತನು see, ಪಾಪದ ಸಂಬಳ ಮರಣ ಆ ವಾಕ್ಯವ ಮೀರಿದವನು. so the wages of sin is death and Jesus is beyond this verse. ಯಾಕಂದ್ರೆ ಈ ವಾಕ್ಯವು ಯೇಸುವಿಗೆ ಯಾವ ಸಂಬಂಧ ಇದೆ? Because there is no relationship for Jesus and this word. ಯಾಕಂದ್ರೆ ಯೇಸುವಿನ ಮರಣ ಬಂದ್ಬಿಟ್ಟು ಪಾಪದಿಂದ ಅಲ್ಲ, Because the death of Jesus is not from sin, ಆದ್ರೆ ಜನಗಳ ಪಾಪಕ್ಕಾಗಿ ಯೇಸು ಮರಣ but ಅನುಭವಿಸಿದನು. Jesus has to face death for the sin of people.
ಪಾಪಕ್ಕಾಗಿ ಯೇಸು ಸಾಯಲಿಲ್ಲ, Jesus didn't die for his sin, ಜಗತ್ತಿನ ಪಾಪಕ್ಕಾಗಿ ಯೇಸು ಸತ್ತನು. whereas he gave his life for the sins of the world. ಸೈತಾನ ಕ್ರಿಸ್ತನಲ್ಲಿ ಯಾಕೆ ಕಂಟ್ರೋಲ್ ಮಾಡಲಿಲ್ಲ ಅಂತ ಕೇಳಿದ್ರೆ, And if you ask why Satan didn't control Christ, ಕ್ರಿಸ್ತನಲ್ಲಿ ಪಾಪವೂ ಇಲ್ಲ, Christ did not have sin. ಪಾಪ ಹುಡುಕಿದ್ರು ಸಿಗಲಿಲ್ಲ. If you search also, you won't find. ಅನ್ನ ಕಾಯಪ್ಪನ ಮನೆಯಲ್ಲಿ In Anna Caiaphas' house, ಏನೇನೋ ತಂದು ಹಾಕ್ತಾರೆ ಕ್ರಿಸ್ತನ ಮೇಲೆ, they put so many blames on Christ. ಏನೇನೋ ತಂದು ಹಾಕ್ತಾರೆ. They paid so many blames, ಅರೆ ಯಾವುದು ಅವರು ತರುವಂತದ್ದು ಹೋಲಿಸಲು, ಅದು ಯೇಸು ಮೇಲೆ ತಪ್ಪು ಹೋಲಿಸಲು ಸಾಧ್ಯ but ಆಗಲ್ಲ. they couldn't blame him accurately. ಯಾಕೆ? Why? ಕ್ರಿಸ್ತನು ಜೀವ ಕೊಡ್ತಾ ಇರೋದು, Because Christ is giving his life, ಮರಣವನ್ನು ಅನುಭವಿಸ್ತಾ and ಇರೋದು, Christ is suffering his death. ಇದು ಪಾಪದಿಂದ ಅಲ್ಲ, This is not true sin. ಪಾಪದಿಂದ ಬಿಡುಗಡೆ ಮಾಡಕ. This is just to redeem from sin. ಆಮೆನ್, ಹಲ್ಲೆಲೂಯಾ. Amen, hallelujah. ಆಮೆನ್, ಹಲ್ಲೆಲೂಯಾ. Amen, hallelujah. ಆಮೆನ್, ಹಲ್ಲೆಲೂಯಾ. Amen, hallelujah. ಮೂರನೇ ವಿಷಯ ನೋಡ್ತೀವಿ. And thirdly, we see ಸೈತಾನ ಯಾರು? who is Satan. ದೇವರ ವಾಕ್ಯದ ಪ್ರಕಟಣೆ 12:11ರಲ್ಲಿ, In Revelation 12:11 we see, 12:10ರಲ್ಲಿ Revelation 12:10, I have heard a loud voice in heaven saying, now have come the salvation and the power and the kingdom of our God and the authority of his Christ. For the accuser of our brothers who accuses them before our God day and night has been hurled down. ಆಮೆನ್. Amen. ಈ ರೂಲರ್ ಆಫ್ ಯಾರು? ಸೈತಾನ. So you're the ruler of earth, Satan. ಅವನೊಬ್ಬ ದೂರುಗಾರ ಅಂತ ಹೇಳ್ಬಿಟ್ಟಿದ್ದ. Here he is the accuser. ಯಾರು ಇವನು? Who is he? ಯೇಸು ಕ್ರಿಸ್ತನ ಮರಣದಲ್ಲಿ In the death of Jesus Christ, ಯಾವ ರೀತಿಯ ದೂರುಗಳು ನಿಮಿತ್ತವಾಗಿ ಯೇಸುವಿಗೆ ಮರಣ ಬರಲಿಲ್ಲ. on any kind of accusation, he did not get the death. ಯೇಸುವಿಗೆ ಅರ್ಥ ಆಯ್ತು ಈ ಪಾಯಿಂಟ್? How many of you understood this point? ಯೇಸುವಿನ ಸಾಯಕ್ಕೆ For Jesus' death, ಇವರೆಲ್ಲ ದೂರುಗಳೇ ಕಾರಣ. all the accusations were the reason. ಕಂಪ್ಲೇಂಟ್ಗಳೇ ಕಾರಣ. In simple translation, everyone complained, so that was the reason. ಎಲ್ಲ ಕಂಪ್ಲೇಂಟ್ ಮಾಡಿದ್ರು, Everyone complained, ಅದಕ್ಕೆ ಜೀಸಸ್ಗೆ ಮರಣ ಬಂತು. so Jesus had to face death. ಯಾರು ಒಪ್ಕೋತೀರಾ? How many of you will agree with this? ಯಾರು ಒಪ್ಪಲ್ಲ. No one will agree. ವಾಕ್ಯ ಹೇಳ್ತಾ ಇದೆ, The word says, ಹಗಲಿರುಳು ನಮ್ಮ ಸಹೋದರರ ಮೇಲೆ ದೂರನ್ನ ಹೇಳುತ್ತಾ ಇದ್ದ ದೂರುಗಾರ ದೊಬ್ಬಲ್ಪಟ್ಟನು. the accuser of our brother who accused them day and night has been hurled down. ಹಾಗಾದ್ರೆ ಯೇಸು ಕ್ರಿಸ್ತನ ಮರಣಕ್ಕೆ, So for the death of Jesus Christ, ಈ ಸೈತಾನನು ಯಾವ ರೀತಿಯಲ್ಲಿ ದೂರನ್ನ ತಂದು ಯೇಸು ಮರಣ ಕೊಡ್ತಾ ಇದ್ದಾನೆ? so what kind of accusation is Satan bringing over Jesus to claim him ಅವನು to ಯೇಸು death? ಕ್ರಿಸ್ತನ ಮೇಲೆ ಏನೇ ತಪ್ಪು ಸಿಗಲಿಲ್ಲ. If he find any kind of fault, he couldn't find. ಯೇಸು ಅಂದ್ರೆ ದೇವಾಲಯ ದಿನಾಲು ಬೋಧನೆ ಮಾಡ್ತಿದ್ದಲ್ಲ. Jesus said, I was teaching in the temple every ಆದ್ರೆ day. ಯೇಸು ಕ್ರಿಸ್ತನ ಟೀಚಿಂಗ್ ಆಗ್ಬೋದು, ಪ್ರೀಚಿಂಗ್ ಆಗ್ಬೋದು, The teachings and preachings of Jesus Christ, ಡೆಲಿವರೆನ್ಸ್ ಆಗಿರಬಹುದು ಅಥವಾ ಹೀಲಿಂಗ್ಸ್ it ಗಳಾಗಿರಬಹುದು, may be the deliverance nor healings of Jesus ಯಾರು Christ. ಒಬ್ಬರು ಜೀಸಸ್ ಅನ್ನ ದೂರ ಹೇಳಕ್ಕೆ ಕಾರಣ ಆಗಲಿಲ್ಲ. No one could accuse Jesus there. ಯಾಕಂದ್ರೆ ಇವತ್ತು ಅನೇಕರನ್ನ ಸೈತಾನ ದೂರುಗಾರನಾಗಿ ಮಾಡಿದ್ದಾನೆ. Because Satan has made many as accusers. ಅನೇಕರು ದೂರುಗಾರರಾಗ್ಬಿಟ್ಟಿದ್ದಾರೆ. Many have become accusers now. ಎಲ್ಲರನ್ನ ಅಕ್ಯೂಸ್ ಮಾಡ್ತಾನೆ They ಇರ್ತಾರೆ, always accuse ದೂಷಣೆ others. ಮಾಡ್ತಾನೆ They ಇರ್ತಾರೆ, always blame ಬೈತಾನೆ others. ಇರ್ತಾರೆ, They always shout at ಸುಮ್ಮನೆ others. ಇರಲ್ಲ ಅವರು. They can't be quiet. ಆದ್ರೆ ಇವುಗಳೆಲ್ಲ ಸೈತಾನ ಪ್ರೇರಣೆಯಿಂದ ಅವ್ರು ಮಾಡ್ತಾ ಇರೋದು. So all these things they are doing by the inspiration of Satan. ಹಾಗಾದ್ರೆ ಈ ರೀತಿ ಹೇಳೋದ್ರಿಂದ ನಮ್ಮ ಮನಸ್ಸೋತು ಬೇಸರಿಕೆ ಆಗಿ ಮರಣಕ್ಕಾಗಿ ಓಡ್ತೀವಿ. So by saying this, we will be depressed and we will run in search of death. ಆದ್ರೆ ಯೇಸು ಕ್ರಿಸ್ತನಿಗೆ ಯಾವ ರೀತಿಯಲ್ಲೂ ಆತನು ಮಾಡಿದ ಕಾರಣದಿಂದ ದೂಷಣೆ ಯಾರು ಮಾಡಕ್ಕಾಗಲಿಲ್ಲ. So here we see, because of the works of Jesus, no one could accuse Jesus. ಅರ್ಥಾಯ್ತಾ ನಿಮಗೆ? Can you understand me? ಯಾಕಂದ್ರೆ ಯೇಸುವಿನ ಮಾತು, ಯೇಸುವಿನ ನಡತೆ ಒಂದೇ ಆಗಿತ್ತು. Because the words of Jesus and his characters were same. ಆದ್ರೆ ಯಹೂದಿಗಳು ಆತನನ್ನ ದೂರಿದ್ರು. But the Jews accused him. ಜೀಸಸ್ ಹೇಳ್ತಾರೆ,
Jesus says, ಅಬ್ರಹಾಮ ಹುಟ್ಟಕ್ಕಿಂತ ಮುಂಚೆ ನಾನಿದ್ದೆ, before the birth of Abraham, I was there. ಇನ್ನೂ 50 ವರ್ಷ ಆಗಿಲ್ಲ ಅಂತ ಬೈದು. And they shouted at him saying, you are not even 50. ಯೇಸು ಸ್ವಾಮಿ ಹೇಳ್ತಾರೆ, Jesus said, ನಾನು ತಂದೆ ಒಂದೇ ಆಗಿದ್ದೀವಿ. I and my father are the same. ಕಲ್ಲೆತ್ಕೊಂಡು ಹೊಡೆಯಕ್ಕೆ ಬಂದು. They started stoning ಆಗ him. ನೀವು ದೇವರುಗಳು ಅಂತ ಬರ್ದಿಲ್ವಾ? And it is written as you are all gods. ದೇವರಿಂದ ಪ್ರತಿಷ್ಠಿಸಲ್ಪಟ್ಟು ಬಂದವನು ನಾನೇ ದೇವ ಕುಮಾರ ಅಂದ್ರು. And he said, I am the son of God who has been separated from God. ಜನಗಳು ಅವರನ್ನ ದೂರಿದ್ರು. But the people accused him for that. ಆದರೆ ಸೈತಾನ ಯೇಸುವನ್ನ ಅಕ್ಯೂಸ್ ಮಾಡಕ್ಕೆ ಯಾವುದೂ ಇಲ್ಲ. Satan did not have any single point to accuse Jesus. ಆದರೆ ಯೇಸು ಕ್ರಿಸ್ತನ ಹೋಲಿ ಲೈಫ್ ಹೆಂಗಿರಬಹುದು So ನೋಡಿ. you just imagine and see how holy was the life of ಯೇಸು Jesus. ಕ್ರಿಸ್ತನ ನಡತೆ ಯಾವ ರೀತಿಯಲ್ಲಿ ಇತ್ತು How ನೋಡಿ. the behavior of Jesus was. ಆತನ ಜೀವನ ಹೆಂಗಿತ್ತು ನೋಡಿ. How his life was, you should see. ಆತನ ಯಾವ ರೀತಿ ಬಾಳಿ ಬೆಳಗಿದ ಅಂತ ನೋಡಿ. How he lived, you should see. ಇವತ್ತು ನಮ್ಮ ಬಗ್ಗೆ ಅನೇಕ ಕಂಪ್ಲೇಂಟ್ ಇದೆ, ಅಕ್ಯುಸೇಷನ್ ಗಳಿವೆ. So about us there are so many complaints and accusations. ದೂರ್ತಾರೆ, ದೋಷಣೆ ಮಾಡ್ತಾರೆ, ಬೈತಾರೆ, ಅಂತಾರೆ, ಹೇಳ್ತಾರೆ ನಮ್ಮ ಕುರಿತು. They blame us, they shout us, they accuse against us. ಯಾಕಂದ್ರೆ ನಾವು ಈ ರೀತಿಯಾಗಿ ನಡ್ಕೊತಾ ಇದೀವಿ. Because we are living like that. ಅದು ಯೇಸು ಕ್ರಿಸ್ತನ ಮರಣದ ವಿಷಯದಲ್ಲಿ. But in the matter of death of Jesus, ಆ ಮರಣ ಯೇಸುವಿಗೆ ಬಂದಿದ್ದು and that death came to Jesus ಸೈತಾನನ ದೂರಿನ ನಿಮಿತ್ತ. just because of the accusation of Satan. ಬೈಬಲಲ್ಲಿ There is no proof like that in the Bible. ಹಲ್ಲೆಲೂಯಾ ಅಂತ ಹೇಳಿ. Amen, hallelujah. ಜಕರಿಯ 3ನೇ ಚಾಪ್ಟರ್ ಅಲ್ಲಿ If you see in Zechariah chapter 3, ಅಲ್ಲಿ ಮಹಾಯಾಜಕನಾದಂತ ಯೆಹೋಶುವನನ್ನ ಕಾಣ್ತೀವಿ. there we see the high priest Joshua. ಬಂದ್ರ 2:3 ಓದ್ ನೋಡಿ. ಜಕರಿಯಾ ಚಾಪ್ಟರ್ 3 ವರ್ಸಸ್ 2 and 3. ಒಂದರಿಂದನೇ ಓದ್ಕೊಂಡ್ರೆ ಚೆನ್ನಾಗಿರುತ್ತೆ. ಒಂದರಿಂದನೇ ಜಕರಿಯಾ ಮಲಾಖಿ ಇದೆ ಚಾಪ್ಟರ್ 3 ಒಂದರಿಂದ. Then he showed me Joshua, the high priest, standing before the angel of the Lord, and Satan standing at his right side to accuse him. The Lord said to Satan, the Lord rebuke you, Satan. The Lord who has chosen Jerusalem rebuke you. It is not this man a burning stick snatching from the fire. Now Joshua was dressed in filthy clothes, and he stood before the angel. The angel said to those who were standing before him, take off his filthy clothes. Then he said to Joshua, see, I have taken away your sins, and I will put rich garments on you. Then I said, put a clean turban on his head. So they put a clean turban on his head and clothed him, while the angel of the Lord stood by. The angel of the Lord gave this charge to Joshua. This is what the Lord Almighty says. ಆಮೆನ್. Amen. ಜೋರಾಗಿ ಆಮೆನ್. Amen. ಯೆಹೋಶುವನು ಯೆಹೋವನ ದೂತನ ಮುಂದೆ ನಿಂತಿರುವುದನ್ನು ಯೆಹೋವನು ನನಗೆ ತೋರಿಸಿದನು. ಸೈತಾನನು ಯೆಹೋಶುವನಿಗೆ ಪ್ರತಿಸಾಕ್ಷಿಯಾಗಿ ಆತನ ಬಲಗಡೆಯಲ್ಲಿ ನಿಂತಿದ್ದನು. ಆಗ ಯೆಹೋವನ ದೂತನು ಸೈತಾನನಿಗೆ, ಸೈತಾನನೇ, ಯೆಹೋವನು ನಿನ್ನನ್ನು ಖಂಡಿಸಲಿ. ಹೌದು, ಯೆರೂಸಲೇಮನ್ನು ಆರಿಸಿಕೊಂಡಿರುವ ಯೆಹೋವನು ನಿನ್ನನ್ನು ಖಂಡಿಸಲಿ. ಅದು ಉರಿಯಿಂದ ಎಳೆದ ಕೊಳ್ಳೆಯಾಗಿದೆಯಲ್ಲ ಎಂದು ಹೇಳಿದನು. ಯೆಹೋಶುವನು ದೇವದೂತನ ಮುಂದೆ ಕೊಳೆಬಟ್ಟೆಯಾಗಿ ನಿಂತಿರಲು ದೇವದೂತರು ತನ್ನ ಸೇವಕರಿಗೆ, ಇವನ ಕೊಳೆ ಬಟ್ಟೆಗಳನ್ನು ತೆಗೆದು ಬಿಡಿರಿ ಎಂದು ಅಪ್ಪಣೆ ಕೊಟ್ಟು ಅವನಿಗೆ, ಇಗೋ, ನಿನ್ನ ದೋಷವನ್ನು ನಿನ್ನಿಂದ ತೊಲಗಿಸಿದ್ದೇನೆ, ನಿನಗೆ ಶ್ರೇಷ್ಠ ವಸ್ತ್ರ ತೊಡಿಸುವೆನು ಎಂದು ಹೇಳಿದನು. ಇವನ ತಲೆಗೆ ಶುಭ್ರವಾದ ಮುಂಡಸವನ್ನು ಸುತ್ತಿರಿ ಎಂದು ಅವನು ಅಪ್ಪಣೆ ಕೊಡಲು ಅವರು ಅವನ ತಲೆಗೆ ಶುಭ್ರವಾದ ಮುಂಡಸವನ್ನು ಸುತ್ತಿ ಅವನಿಗೆ ವಸ್ತ್ರವನ್ನು ಹಾಕಿದರು. ಆಗ ಯೆಹೋವನ ದೂತನು ಎದ್ದು ನಿಂತನು. Did you understand this? So did you get it? ಜಕರಿಯನ ಕಾಲದಲ್ಲಿ ಯೆಹೋಶುವ ಅನ್ನುವಂತ ಮಹಾಯಾಜಕ. So here we see Joshua, the high priest during the period of Zechariah. ಆ ಹೈ ಪ್ರೀಸ್ಟ್ ಹೆಂಗಿದಾನೆ ಅಂತ ಕೇಳಿದ್ರೆ, if you see how this high priest is, ದೇವರ ಮುಂದೆ ಕೊಳೆ ಬಟ್ಟೆ ಹಾಕೊಂಡು ನಿಂತ್ಕೊಂಡು he is standing with the filthy clothes before God. ದೇವರು ಹೇಳ್ತಾ
ಹೇಳ್ತಾ ಇದ್ದಾರೆ, ಲೌಕಿಕ ವಿಷಯಗಳು ಹೇಳ್ತಾ ಇದ್ದಾರೆ. In the worldly way, God is telling him, ಕೊಳೆ ಬಟ್ಟೆ ತೆಗಿಬೇಕು, we have to remove that filthy clothes, ದೋಷವನ್ನ ತೆಗಿಬೇಕು, take out that sin, ಅವನಿಗೆ ಶ್ರೇಷ್ಠ ವಸ್ತ್ರ ಹಾಕ್ಬೇಕು, give him the best ಅವನ garments, ತಲೆಗೆ ಮುಂಡಾಸವನ್ನ and ಹಾಕಬೇಕು. put turban on his head. ಯಾಕಂದ್ರೆ ಸೈತಾನ ಬಂದು ಹೇಳ್ತಾ ಇದ್ದಾನೆ, Because Satan is ಈ accusing, ಯೆಹೋಶುವ ಸರಿಯಲ್ಲ, this Joshua is not good. ಇವನಲ್ಲಿ ನನ್ನ ಗುರುತುಗಳಿವೆ, I have my signs on ನನ್ನ him, ಚಿಹ್ನೆಗಳಿದೆ, my symbols are on ಇವನಿಗೆ him, ಪಾಪಗಳಿವೆ, and sin is ಇವನಿಗೆ in him. ದೋಷಗಳಿವೆ. Yes, blame in him. ಅವನ ದೇಹವು His body, ಅವನ ತಲೆಯು his head. ಎರಡು ವಿಷಯಗಳನ್ನ ದೇವರಿಗೆ ಮಾತಾಡ. And God is speaking two things about here. ಅವನ ತಲೆಗೆ ಏನಾಕಿ, What God put on his head? A turban on his head, ಏನಾಕಿ, and put a rich garment for him. ಅರ್ಥ ಆಯ್ತಾ ನಿಮಗೆ? Can you understand this? ಹಾಗಾದ್ರೆ ಸೈತಾನ ಯೆಹೋಶುವನಲ್ಲಿ So Satan we see in Joshua, ದೂಷಣೆ ಮಾಡಕ್ಕೆ ಕಾರಣ ಏನಂದ್ರೆ, the reason for to accuse him. ಯೆಹೋಶುವನ ತಲೆ, ಯೆಹೋಶುವನ ದೇಹದಲ್ಲಿ ಪಾಪ ಇತ್ತು ತಿಳ್ಕೋಬೇಕು. Here we should understand that Joshua had sin on his head and on his body. ಆಮೆನ್, ಹಲ್ಲೆಲೂಯಾ. Amen. ಅಲ್ಲಿ ಯೇಸು ಕ್ರಿಸ್ತನಲ್ಲಿ ದೋಷಣೆ ಮಾಡಕ್ಕೆ, ದೂರ ಹೇಳಕ್ಕೆ ಸೈತಾನಲ್ಲಿ ಯಾವುದೊಂದಿಲ್ಲ. But Satan doesn't have anything to put accusation on Jesus. ನಾನು ಹೇಳ್ತಾ ವಿಷಯನು, What am I telling? ಯೇಸು ಕ್ರಿಸ್ತನ ಮರಣಕ್ಕೆ ಸೈತಾನನ ದೂರೇ ಕಾರಣ ಇಲ್ಲ. For the death of Jesus Christ, Satan's accusation is not the reason. ಏನ್ ಹೇಳ್ತೀರಾ? Do you agree with this? ಆಮೆನ್, ಹಲ್ಲೆಲೂಯಾ. Amen, ಇಲ್ಲ, hallelujah. ಅದು ಸೈತಾನ ದೂರಲಿದ್ದಕ್ಕಾಗಿ ಯೇಸು ಸ್ವಾಮಿ ಸತ್ತು ಹೋದ. Or will you say just because Satan accused Jesus was dead? ನಮ್ ನೋಡಿ ಯೇಸು ಸ್ವಾಮಿ ಏನ್ ಹೇಳ್ತಾರೆ? What did Jesus look at us and ನಾನು tell? ನಿಮ್ಮನ್ನ ಮಗನಾಗಿ ಮಾಡ್ಕೊಂಡಿದ್ದೀನಿ, I have made you as my son. ಮಗಳಾಗಿ I have ಮಾಡ್ಕೊಂಡಿದ್ದೀನಿ. made you as my daughter. ನಿನ್ನ ಅಪರಾಧದಿಂದ ನಿರ್ಣಯಿಸೋರು ಯಾರು? No one can make you guilty. ಯಾಕಂದ್ರೆ Because ನಾನು ನಿನಗಾಗಿ ಜೀವ ಕೊಟ್ಟು, I have given my life for ಮರಣ you. ಹೊಂದಿ, I was dead for you. ಪುನರುತ್ಥಾನ ಆಗಿ, And I'm resurrected. ತಂದೆ ಬಳಿ ಕುಳಿತುಕೊಂಡು And I came to the Father. ನಿನಗಾಗಿ ನಾನು ಪ್ರಾರ್ಥಿಸ್ತೇನೆ. And I'm praying for you. ಆಮೆನ್, ಹಲ್ಲೆಲೂಯಾ. Amen, hallelujah. ಆಗ ಜೀಸಸ್ ಡೆತ್ಗೆ So for the death of Jesus, ಸೈತಾನನ ದೂಷಣೆಗಳು ಕಾರಣವಲ್ಲ. there is no accusation of Satan is the ಆಮೆನ್, reason. ಹಲ್ಲೆಲೂಯಾ. Amen, hallelujah. ಆಮೆನ್, ಹಲ್ಲೆಲೂಯಾ. Amen, hallelujah. ಸೈತಾನಿಗೆ ಯೇಸು ಕ್ರಿಸ್ತನ ಮೇಲೆ ಅಧಿಕಾರ ಇದೆ. So Satan has no authority of Jesus on Jesus. ಆಮೆನ್. Amen. ಒಂದು ಯೋಹನ 5:19 ಓದುವಾಗ If you see in 1 John 5:19, ಅದೇಳುತ್ತೆ, ಲೋಕವೆಲ್ಲವೂ ಕೆಡುಕನ ವಶದಲ್ಲಿ ಬಿದ್ದದೆ ಎಂದು ನಮಗೆ ಗೊತ್ತಿದೆ. we know that the whole world is fallen in the hands of the wicked. ಇಡೀ ಜಗತ್ತೇ ಸೈತಾನ ವಶದಲ್ಲಿ ಅದೇ. So the whole world is in the hands of Satan. ಅದನ್ನ ಜೀಸಸ್ ಸ್ವತಃ ಹೇಳಿದ ಮಾತು. So Jesus himself said this word, we know. ಆಮೆನ್. Amen. ಹಾಗಾದ್ರೆ ಲೋಕವು ಸೈತಾನನ ವಶದಲ್ಲಿದ್ದಾಗ, So when the world was under the control of Satan, ಯೇಸು ಕ್ರಿಸ್ತನು ಸೈತಾನನ ವಶದಲ್ಲಿ ಇರಲಿಲ್ಲ ಅಂತ ತಿಳಿದಿರಬೇಕು. we should know one thing, that Jesus was not under the control of Satan. ಆಮೆನ್, ಹಲ್ಲೆಲೂಯಾ. Amen, hallelujah. ಯಾಕೆ ಯೇಸು ಕ್ರಿಸ್ತನ ಶರೀರದ ಮೇಲೆ ಸೈತಾನಿಗೆ ಅಧಿಕಾರ ಸಿಗಲಿಲ್ಲ? Why Satan could not get the authority on Jesus' body? ಅದೇ ಅಪೊಸ್ತಲ ಕೃತ್ಯಗಳು ನಾವು 2ನೇ ಚಾಪ್ಟರ್ ಅಲ್ಲಿ ಓದುವಾಗ, If you see in Acts chapter 2, ಮರಣವು ಆತನು ಹಿಡಿದುಕೊಂಡಿರಲು ಅಸಾಧ್ಯವಾಯಿತು. that death could not hold him. ಏನಕ್ಕೆ ಅರ್ಥ ಹೆಂಗ್ ಹೇಳ್ತೀವಿ ಅಂದ್ರೆ, Why is that? If you see, ಒಂದು ಏನೋ ಗಾಳಿನೋ ಏನೋ ಬಲವಾದ ನೀರೇನೋ ಹೊಡಿತಾ ಬೀಸ್ತಾ ಇದ್ದಾಗ, when the mighty strong wind of water ನಾವು is ಯಾವುದನ್ನು hitting, ಬಲವಾಗಿ ಇಟ್ಕೊಂಡು ತಪ್ಪಿಸ್ಕೊಳ್ಬೇಕು ಅನ್ಕೊಳ್ಳುವಾಗ, when we hold something to ಆ escape ourselves, ವಿಪರೀತವಾದ ಫ್ಲಡ್ ಆಗಿರ್ಬೋದು, ಗಾಳಿಗೆ ನಮ್ಮನ್ನ ತಪ್ಪಿಸ್ಕೊಳಕ್ಕಾಗಲ್ಲ. we cannot escape ourselves from that wind of ಹಾಗಾದ್ರೆ storm. ಮರಣ ಯೇಸುವನ್ನ ಹಿಡಿದುಕೊಂಡಿರಲು ಅಸಾಧ್ಯ ಯಾಕಾಯ್ತು So ಅಂದ್ರೆ, why the death could not hold Jesus? ಜಗತ್ತೆಲ್ಲ ಸೈತಾನ ವಶದಲ್ಲಿದ್ರು, ಯೇಸು ಸೈತಾನ ವಶದಲ್ಲಿರಲಿಲ್ಲ. The whole world was in the hands of Satan, but Jesus was not in his hand. ಏನ್ ಹೇಳಿದೆ ಅರ್ಥ ಆಯ್ತಾ ಈಗ? So did you understand what I say? ಜೀಸಸ್ ಮರಣ ಹೊಂದಿದ್ದಾರೆ. Because Jesus was dead, ಆತನ ಬಾಡಿ his body ಶಿಲುಬೆಯಲ್ಲಿ ನೇತಾಕಲ್ಪಟ್ಟಿದೆ. is being hung in the cross. ಹೌದಾ ಇಲ್ವಾ? Is that so? ಇದೆ ಡೀಪೆಸ್ಟ್ ಸೀಕ್ರೆಟ್ ಅಂತ ಹೇಳ್ಬೇಕು, ಮುಗಿಸ್ಬೇಕು, ಲಾಸ್ಟ್ ಹೇಳ್ತಾ ಇದೆ. I am telling this deepest secret now to conclude. ಏನಕ್ಕೆ ಅಂತ ಕೇಳಿದ್ರೆ, If you ask me why, ಜೀಸಸ್
ಶಿಲುಬೆಲಿ ನೇತಾಕಲ್ಪಟ್ಟಾಗ when Jesus was hung in the cross, ನಾವು ಹಿಂದೆಯಿಂದ ಬಂದ್ರೆ from the beginning if you see, ಆತನು ಗತ್ಸಮನೆಯಲ್ಲಿ ಪ್ರಾರ್ಥಿಸುವಾಗ ಬೆವರಿನ ಹನಿಗಳು ಬಿದ್ದವು. when he was praying in the garden of Gethsemane, his sweat was blood. ರಕ್ತದೋಪಾದಿ He ಸುರಿಸಲ್ಪಟ್ಟಿತು. sweated with blood. ಇವತ್ತು ನಾವು ರಕ್ತದ ಹಾಡನ್ನ ನಾವು ಹಾಡಿದೋ. Today we sang the song of blood. ನಮಗೆಲ್ಲ ಒಂದು ಪ್ರಶ್ನೆ ಇದೆ. We all have one ನನ್ನ question. 13 ವರ್ಷದಿಂದ ಒಂದು ಪ್ರಶ್ನೆ ಇತ್ತು. From past 13 years I had one question. ಸೈತಾನ ಯೇಸು ರಕ್ತಕ್ಕೆ ಯಾಕೆ ಭಯಪಡ್ತಾನೆ? Why will Satan fear for the blood of Jesus? ಇದಕ್ಕೆ ಯಾವನು ಪ್ರಪಂಚದಲ್ಲಿ ಉತ್ತರ ಕೊಟ್ಟಿಲ್ಲ, ಕೊಡೋಕು ಸಾಧ್ಯ. No one has ever given the answer or can give the answer for this. ನನ್ನೊಳಗೆ ಪವಿತ್ರ ಆತ್ಮ ಇದ್ದಾನೆ ನನಗೆ ಇದು ಒಂದು ಗುರುತನ್ನ ತೋರಿಸ್ತೆ. And the Holy Spirit is in me. I'll show you one sign. ನೀವು of ಯಾರನ್ನ this. ಬೇಕಾದ್ರೂ ನಿಮ್ಗೆ ಯಾರೆಲ್ಲ ಗೊತ್ತಿದ್ದಾರೋ ಅವ್ರೆಲ್ಲರೂ ಕೇಳ್ಕೊಂಡ್ ಬಂದ್ರು ಯಾರುವೇ ಇದನ್ನ ಸ್ಟೇಟ್ಮೆಂಟ್ ನಿಮ್ಗೆ ಕೊಟ್ಟಿಲ್ಲ, ಕೊಡಕ್ಕಾಗಲ್ಲ. You may ask this to anyone wherever you want. You can go and ask. No one has given this statement for you. ಯಾಕಂದ್ರೆ ಇದನ್ನ ನನಗೆ ದೇವರ ಆತ್ಮನೇ ನನಗೆ ಹೇಳಿದಂತ ಸತ್ಯ. Because it is true that the Spirit of God Himself taught this to me. ಇವಾಗ ನಾನು ಹೇಳಿದ ಮೇಲೆ ನೀವು ಹರಡಿಸಬಹುದು, ಬೇರೆಯವರು ಹೇಳಬಹುದು, ಅವ್ರು ಹೇಳಬಹುದು, ಇವ್ರು ಹೇಳಬಹುದು, ಯೇಸು ರಕ್ತಕ್ಕೆ ಸೈತಾನ ಯಾಕೆ ಭಯಪಡ್ತಾನೆ? And after I tell, you may go and share the reason why Satan fears for the blood of ಎಲ್ಲರೂ Jesus. ಯೇಸು ರಕ್ತ ಪರಿಶುದ್ಧ ರಕ್ತ, ಅದಕ್ಕೆ ಸೈತಾನ ಭಯಪಡ್ತಾನೆ. Everyone gives one statement, the blood of Jesus is holy, so he ಇದು fears. ಎಲ್ಲರಿಗೂ ಗೊತ್ತಿದ್ದ ವಿಷಯ. ಯೇಸು ಕ್ರಿಸ್ತ ರಕ್ತದಲ್ಲಿ ಪರಿಶುದ್ಧತೆ ಇತ್ತು. Everyone naturally knows that holiness was in his blood. ಆದ್ರೆ ಕಳೆದ ದಿನಗಳಲ್ಲಿ ನಾವು ಧ್ಯಾನಿಸುವಾಗ ಪವಿತ್ರ ಆತ್ಮ ನನಗೆ ಹೇಳಿದಂತ ವಿಷಯ ಇದು. But in last days when we were meditating, the Holy Spirit said this to me. Sometimes ನಾವು ಇವ್ರನ್ನ ಹೋಲಿಸ್ಕೊಂಡ್ಬಿಟ್ಟು ಇವ್ರ ತರ ಅಲ್ಲ ಅವ್ರ ಇದೆಲ್ಲ ಜಾಸ್ತಿನೇ ಆಗ್ಬಿಟ್ಟಿದೆ. Sometimes we compare ourselves to others like this, like that. We want to try on. ಜೀಸಸ್ ಹೇಳ್ತಾರೆ, So Jesus tells, ಒಬ್ಬ ಒಳ್ಳೆ ಶಾಸ್ತ್ರಿ ಆಗಿದ್ರೆ, ಟೀಚರ್ if ಆಗಿದ್ರೆ, you are a good teacher, ಅವನು ಹಳೆದನ್ನ ಹೊಸದನ್ನ ತರುತ್ತಾ ಇರು. he will bring forth the old and the new. ನನ್ನೊಳಗೂ ನಿಮ್ಮೊಳಗೂ ನಾವು ದೇವರಿಂದ ಕಲಿತು ಹೊಸ ಒಡಂಬಡಿಕೆ ಹಳವಳಿಗೆ ಸಂಬಂಧಪಟ್ಟ ವಿಷಯಗಳನ್ನ ತರ್ತಾ So ಇದ್ರೆ in me and in you, if we are bringing things from Old Testament and New ನಾವು Testament, ಟೀಚರ್ ಅಂತ ನಾವು ಹೇಳ್ಕೊಬಹುದು. we can be called as teacher. ಆಮೆನ್, ಹಲ್ಲೆಲೂಯಾ. Amen. Hallelujah. ಯೇಸು ಕ್ರಿಸ್ತನ So Jesus Christ ಗತ್ಸೆಮನೆ ತೋಟದಿಂದ from Gethsemane ಅದನ್ನ garden, ಎಳ್ಕೊಂಡು ಹೋಗ್ತಾ ಇದ್ದಾರೆ. they are taking him. ಮತಾಲಯಂ ಕರ್ಕೊಂಡು ಹೋದರೆ They have taken him, ಅಲ್ಲಿ ಅವ್ರನ್ನ 6,000 ಜನ ಹೊಡೆದ್ರು. and 6,000 members ಅದನ್ನ with ಶಿಲುಬೆ him. ಹೊತ್ಕೊಂಡು ಹೋದನು. He carried the ಅದನ್ನ cross, ಶಿಲುಬೆ ನೇತು and ಹಾಕಲ್ಪಟ್ಟನು. he was hung in the ಅದನ್ನ cross, ಶಿಲುಬೆಯಿಂದ ಕೆಳಗೆ ದೇಹ ಇಳಿಸಿದ್ರು. and his body was brought down. ಇಳಿಸಿ ಅದನ್ನ ಬಟ್ಟೆ ಸುತ್ತಿದ್ರು. They wrapped with the ಅದನ್ನ linen, ಸಮಾಧಿಯಲ್ಲಿ ಇಟ್ರು. and they placed his body in the ಇದೆಲ್ಲ tomb. ನಮ್ಗೆಲ್ಲರಿಗೂ We ಗೊತ್ತಿರುವಂತ all ವಿಷಯ. know these things. ಹೌದಾ ಇಲ್ವಾ? Yes or no? ಅರೆ ಸೈತಾನ ಯಾಕೆ ಯೇಸುವಿನ ರಕ್ತಕ್ಕೆ ಭಯಪಡ್ತಾನೆ? Why will Satan fear for the blood of Jesus? ಯಾರು ಹೇಳ್ತೀರಾ? Will anyone tell this? ಹೇಳಕ್ಕಾಗಲ್ಲ. No, you cannot. ಯಾಕೆ ಹೇಳಕ್ಕಾಗಲ್ಲ ಅಂತ? Why you can't if I ನಮಗೆ say? ಈ ಪ್ರಕಟಣೆಗಳು ಇಲ್ಲ. Because we don't have these ನಮ್ಗೆ ಒಂದು ಮಾತ್ರ revelations. ಗೊತ್ತು, We know one thing, ಸೈತಾನ ಯೇಸುವಿನ ರಕ್ತಕ್ಕೆ ಭಯ. that Satan fears for the blood of ಆದ್ರೆ ಈಗ Jesus. ನಾನು ನಿಮ್ಗೆ ಹೇಳುವಂತ ಪ್ರಕಟಣೆ ಎಲ್ಲರಿಗೂ ಹೇಳಿ. Now what I tell you, you go and share it to everyone. ಯಾಕೆ ಹೇಳ್ಬೇಕಂದ್ರೆ Why? Because ಜೀಸಸ್ ಬ್ಲಡ್ ಅಲ್ಲಿ ಇರುವಂತದನ್ನ ಅವರು ತಿಳ್ಕೊಬೇಕು. they have to know the value of the blood of ಆಮೆನ್, Jesus. ಹಲ್ಲೆಲೂಯಾ. Amen. ನೋಡಿ, Hallelujah. ನಿಮಗೆ ನೈಟ್ ಮೇಲೆ ಒಂದು ವಿಷಯವನ್ನ ಹೇಳಿ. In last night prayer, I said you all one thing ಬೆಲ್ಜೆಬೂಲ್ about Beelzebul. ನೆನಪಿದ್ಯಾ? Do you remember that? ಅವತ್ತಿಗೆ ನಾನು ಹೇಳಕ್ಕೆ ದೇವರಿಂದ ಅನುಮತಿ ಇರಲಿಲ್ಲ. And on that day I couldn't say this because God didn't permit me to say. ಅವತ್ತು ದೇವರು ನನಗೆ ಆ ರಾತ್ರಿಯಲ್ಲಿ ತಿಳಿಸಿದ ಲೈವ್ ವಿಷಯ. And this is the thing lively God showed me on the night. ಇವನ ಬೆಲ್ಜೆಬೂಲ್ ಅಂದ್ರೆ Beelzebul means ದೆವ್ವಗಳ ಒಡೆಯ. the master of demons. ಅದು ಸರಿಯಾದ ಅರ್ಥ The exact word, ನೊಣಗಳ ಒಡೆಯ the master of flies, ಅಥವಾ ತಿಪ್ಪೆಯ ಕರ್ತ, or the dung's owner, ಲಾರ್ಡ್ ಆಫ್ ಡಂಗ್. lord of dungs. ಈ ಮೂರು ಹೆಸರುಗಳು ಬರ್ತವೆ. 3 words, the names we get. ಆಯ್ತಾ? ಆದ್ರೆ ಬೆಲ್ಜೆಬೂಲ್ ಅಂದ್ರೆ ಕರೆಕ್ಟ್ ಆಗಿ ಎಕ್ರೋನಿನ ದೇವರು ಫಿಲಿಸ್ಟಿಯರ ಗಾಡ್ ಆಗಿರುವಂತ ಇವನಿಗೆ. But Beelzebul, who is the god of Ekron and Philistines, ಅವರು ಚಿನ್ನದಿಂದ ಮಾಡಲ್ಪಟ್ಟಂತ ನೊಣವನ್ನ ಆರಾಧನೆ ಮಾಡ್ತಾ ಇದ್ರು. they were worshipping the fly that was made out of gold. ಅದು ಆರ್ಕಿಯಾಲಜಿನ ಕಳೆಯಲ್ಪಟ್ಟಿದೆ. The archaeologists tell that ಎಲ್ಲಾಡಿ ನೊಣ, a fly, ನೊಣ, a house fly, ನೊಣ, house fly. ನೊಣ ಇಲ್ಲದ ಜಾಗ ಯಾವ? Which place we cannot find house fly? ತಿಪ್ಪೆಯಲ್ಲಿ, In the dustbins, ಕಸಗಳಲ್ಲಿ, in the garbages, ಹಣ್ಣುಗಳಲ್ಲಿ, in the fruits.
ಮೀನಲ್ಲಿ, in fish, ಮಾಂಸದಲ್ಲಿ, in the meat, ಯಾಕೆ ನಮ್ಮ ಮೇಲೆ sometimes on us. ಹೌದಾ? ಜೋರಾಗಿ ಹೇಳಿ. ನೊಣ ಎಲ್ಲಾ ಕಡೆ ತುಂಬಿಕೊಂಡಿದೆ. So housefly will be filled everywhere. ಆದ್ರೆ ದೇವರಿಗೆ ಒಂದು ಬಲಿಪೀಠವನ್ನ ಕಟ್ಟಿ ಬಲಿಯನ್ನ ಅರ್ಪಿಸುವಾಗ, But when they build an altar to God and offer sacrifice, ಆ ಬಲಿಪೀಠದಲ್ಲಿ ಬಲಿ ಮೇಲೇನು even on the sacrifice of that altar, ನೊಣ ಇರುತ್ತೆ. there will be houseflies. ಇಲ್ಲಮ್ಮ, ಜೋರಾಗಿ ಹೇಳಿ. ಇರುತ್ತಾ? Will it be there? ಇಲ್ಲ ಬ್ರದರ್, ಬಲಿ ಕೊಡುವಾಗ ಬೇಕಾದ್ರೆ ಮಾಂಸಗಳಿಗೆ ಹೋಗಿ, You can go to the butcher ಚಿಕನ್ stall, ಅಂಗಡಿಗೆ ಹೋಗಿ, go to the chicken stall. ಚಿಕನ್ಗಿಂತ ನೊಣಗಳೇ ಜಾಸ್ತಿ. We can see more houseflies ಯಾಕಂದ್ರೆ there ಅವುಗಳಿಗೆ ಬ್ಲಡ್ ತುಂಬಾ ಇಷ್ಟ. because they like blood. ಸೊ ಸ್ಪಿರಿಟ್ ಆಫ್ ಗಾಡ್ ಹೇಳಿದ ವಿಷಯ ಅಂದ್ರೆ, So the Spirit of God said, ಯೇಸು ಕ್ರಿಸ್ತನು ರಕ್ತವನ್ನ ಸುರಿಸಿದ ದಿನ ಮೊದಲು, ಸಮಯ ಮೊದಲು, from the time Jesus Christ shed his blood, ಒಂದು ನೊಣವು ಯೇಸು ರಕ್ತದ ಮೇಲೆ ನಿಲ್ಲಲಿಲ್ಲ. not even a single housefly fell on the blood of Jesus. ಯಾರ ರಕ್ತದಲ್ಲಿ? On whose blood? ಯಾರ ರಕ್ತದಲ್ಲಿ? On whose blood? ಜೀಸಸ್ ಬ್ಲಡ್ ಅಲ್ಲಿ. On the blood of Jesus. ಎರಡನೇ ವಿಷಯ ಏನಪ್ಪಾ ಅಂದ್ರೆ, Secondly, ಯೇಸು ಶಿಲುಬೆಗೆ ಹಾಕಲ್ಪಟ್ಟಾಗ, when Jesus was crucified, ಯೇಸು ಶಿಲುಬೆಯಲ್ಲಿ ಆ ಕಡೆ ಈ ಕಡೆ ಕಳ್ಳ ಇದ್ದಾರೆ, and two thieves are there beside him. ಇವರೆಲ್ಲ ನೊಣಗಳು ಸುತ್ಕೋತಾ ಇದೆ. The housefly was surrounding ಆದ್ರೆ them, ಜೀಸಸ್ ದೇಹದ ಮೇಲೆ ಒಂದು ನೊಣ ಬರಲಿಲ್ಲ. but not even a single housefly came on the blood of Jesus. ಅರ್ಥ ಆಯ್ತಾ ನಿಮ್ಗೆ? ನೊಣಗಳಂದ್ರೆ So houseflies means ಬೆಲ್ಜೆಬೂಲ್. Beelzebul, ಬೆಲ್ಜೆಬೂಲ್, the prince of demons. the prince of demons, ಜೀಸಸ್ ಬ್ಲಡ್ ಮೇಲೆ ಕೂರಕ್ಕೆ could not sit on the blood of ಒಂದು Jesus. ವೇಳೆ ಅವನು ನೊಣ ಬಂದು ಯೇಸು ರಕ್ತದಲ್ಲಿ ಕೂತ್ಬಿಟ್ಟಿದ್ರೆ, If in case one housefly comes and sits on the blood of ಆಗ ಅವನು Jesus, ಯೇಸು ರಕ್ತಕ್ಕೆ ಒಂದು ಭಯ ಪಡಲ್ಲ ಅಂತ ನಾವು ಹೇಳ್ತಾ ಇದ್ದೀವಿ. then we could have said he would have not feared for the ಆದ್ರೆ blood of ಯೇಸು Jesus. ರಕ್ತಕ್ಕೆ ಯಾವಾಗ ಭಯ ಪಟ್ಟ ಅಂತ So ಕೇಳಿದ್ರೆ, when did he fear, if you ಅದು see? ಹೋಗದ ಜಾಗ, ಇರದ ಜಾಗ, ಇಲ್ಲದ ಜಾಗ ಯಾವುದೂ ಇಲ್ಲ. There is no place that he has not gone, not he existed. ಆದ್ರೆ ಯೇಸುವಿನ ಸುರಿಸಲ್ಪಟ್ಟ ರಕ್ತ ಎಲ್ಲಿತ್ತೋ ಅಲ್ಲಿ Where the blood of Jesus was shed in that ಯೇಸು 6 place, ಗಂಟೆ ಕಾಲ ಶಿಲುಬೆಯಲ್ಲಿ ತೂಗಾಕಲ್ಪಟ್ಟ 6 hours Jesus hung in the cross, ಯೇಸುವಿನ ದೇಹ ಶಿಲುಬೆಯಿಂದ ಇಳಿಸಿದಾಗ, and they brought the body of Jesus from the ಯೇಸುವಿನ cross. ದೇಹಕ್ಕೆ ಬಟ್ಟೆಯಿಂದ ಸುತ್ತಿದಾಗ, They wrapped his body with the linen, ಯೇಸು ದೇಹ ಎತ್ಕೊಂಡೋಗಿ ಸಮಾಧಿಲಿಟ್ಟಾಗ, and they placed the body in the tomb. ಒಂದು ನೊಣ ಬರಲಿಲ್ಲ. Not even a single housefly came. ನೊಣ ಬರುತ್ತಾ? Will the housefly come? ನೀವು ಯಾರಾದ್ರೂ ನಿಮ್ ಕಡೆಗೆ ಸತ್ತೋದ್ರೆ ಅಲ್ಲಿ ನೋಡಿಬೇಕಾದ್ರೆ You see, if anyone dies, you can go and see ಏನ್ ಹೊಡಿತಿರ್ತಾರೆ? what they will be doing. ಎಲ್ಲ ಗೆಲೀಜುಗಳಿರಲ್ಲ. Because they are unholy. ಯಾಕಂದ್ರೆ ಬೆಲ್ಜೆಬೂಲ್ ಪವರ್ Beelzebul power was on ನಮ್ಮ them. ಮೇಲೆ ಎಲ್ಲಾರ ಮೇಲೆ ನೊಣಗಳು ಬೀಸ್ತಾ ಇರ್ಬೇಕು. Even on us, on every one of us, they should be flying the ಯೇಸುವಿನ housefly. ರಕ್ತದ ಮೇಲೆ, ಯೇಸುವಿನ ಸ್ಯಾಕ್ರಿಫೈಸ್ ಡಕ್ಟ್ ಮೇಲೆ ನೊಣ ಬಂದು ತಿಂದೆ. But on the blood of Jesus, on the body of Jesus, on the sacrifice, the housefly did not come. ಅದಕ್ಕೆ ನನಗೆ ಎಷ್ಟು ಖುಷಿ ಆಯ್ತಂದ್ರೆ, So I was so happy. 13 ವರ್ಷದಿಂದ ಒಂದು ಪ್ರಶ್ನೆ, From 13 years I had this ಏನು question. ಯೇಸು ರಕ್ತಕ್ಕೆ ಏನು ಭಯ ಪಡ್ತಾನೆ, ಯಾಕೆ ಇವನು ಯೇಸು ರಕ್ತಕ್ಕೆ ಭಯ ಪಡ್ತಾನೆ, Why ಯೇಸು he ರಕ್ತಕ್ಕೆ ಭಯ fears the ಪಡ್ತಾನೆ? blood of Jesus? ಆದ್ರೆ ದೇವರು ಮೊನ್ನೆ ರಿವೀಲ್ ಮಾಡಿದ್ದು ಬಹಳ ಖುಷಿಯಾಗಿ, But day before yesterday when the Lord revealed it to me, I was so happy. ನೊಣ ಅವನ ಮಗ, So housefly is his son. ಆ ನೊಣ ಅವನ ಮಗ. That housefly, my son, ಯೇಸುವಿನ ರಕ್ತದ ಮೇಲೆ, ಯೇಸುವಿನ ದೇಹದ ಮೇಲೆ ನಿಲ್ಲಕ್ಕ could not stand on the body nor the blood of Jesus. ಈ ಲೋಕಾಧಿಪತಿಯು ಬರುತ್ತಾನೆ, The ruler of the world would ಅವನಿಗೆ come. ಸಂಬಂಧಪಟ್ಟಿದ ಯಾವುದೊಂದು ನನ್ನೊಳಗೆ ಇಲ್ಲ. Anything related to him is not ಅವನು in ಯೇಸು him. ಕ್ರಿಸ್ತನ ದೇಹದ ಮೇಲೆ ಅಧಿಕಾರ ಸಿಗಲಿಲ್ಲ. So he didn't get the authority on the ಆ body of ದೇಹವನ್ನು Jesus. ಯಾವಾಗಲೂ ಇಟ್ಕೊಂಡಿರಕ್ಕೆ ಅವನಿಗೆ ಆಗಲಿಲ್ಲ. He couldn't catch hold of that body ಯಾಕೆ always. ಆಗಲಿಲ್ಲ ಅಂದ್ರೆ, Why, if you see, ಅವನ ಜೀಸಸ್ ಬಾಡಿನ ಕಂಟ್ರೋಲ್ ಮಾಡುವಂತ ಅವನಿಗೆ ವಿಂಗ್ಸ್ ಆಗಲಿ, ಅವನಿಗೆ ಕಾಲಿಗಾಗಲಿ ಬಲ ಸಾಕಾಗಲಿಲ್ಲ. because he didn't have the power for his strength nor wings to control that power of ಯಾಕಂದ್ರೆ Jesus. ಅವನು ಸೇಟನ್ ಆಗಿ Because ಬಂದಿದ್ದಾನೆ. he is a Satan and he will be a ಜೀಸಸ್ Satan. ಮನುಷ್ಯನಾಗಿ ಬಂದಿದ್ದಾನೆ. Jesus came as mankind. ಯೇಸು ಕ್ರಿಸ್ತನ ಆತ್ಮೀಯ ದೇಹದ ಕುರಿತು ಹೇಳ್ತಲ್ಲ, ಲೌಕಿಕವಾದ ದೇಹದ ಕುರಿತಾಗಿ ಹೇಳ್ತಾ ಇದ್ದಾನೆ. I am not speaking about the spiritual body of Jesus, whereas I am speaking about his physical body. ಆತನ ಫಿಸಿಕಲ್ ಬಾಡಿಯನ್ನೇ ಅವನು ಹಿಡ್ಕೊಳಕ್ ಆಗ್ಲಿಲ್ಲ. He couldn't hold his physical body itself. ಅವನಿಗೆ ಹಿಡಿಯಕ್ ಆಗ್ಲಿಲ್ಲ. He couldn't hold it. ಯಾಕಂದ್ರೆ ಆ ಬಾಡಿ ಮೇಲೆ ಅಧಿಕಾರ ಅವನಿಗಿಲ್ಲ. Because he didn't have authority on that ಆ body. ದೇಹದ ಮೇಲೆ ಅಧಿಕಾರ ಇಲ್ಲ. He didn't have authority on that ಯಾಕೆ body. ಅವನಿಗೆ
ಅಧಿಕಾರ ಬರಲಿಲ್ಲ. Why he didn't have it? ಯಾಕೆ? Why? ಯಾಕೆಂದ್ರೆ Because ಯೇಸು ತುಂಬಾ ಕ್ಲಿಯರ್ ಆಗಿ ಹೇಳ್ತಾರೆ, Jesus clearly ನಾನು says, ಈ ಜೀವವನ್ನ ಕೊಡ್ತಾ ಇರೋದು. I've given this life. ಯೋಹಾನ 14:31 ಆನ್ಸರ್ ಜೀಸಸ್. In John 14:31, Jesus gives us the answer. ಇಹಲೋಕಾಧಿಪತಿಯು ಬರ್ತಾನೆ, The ruler of the world will ಅವನಿಗೆ come. ಸಂಬಂಧಪಟ್ಟಿದ್ದು ಯಾವುದೊಂದು Anything belonging to him is not in me. 31 ಓದಿ. But the world must learn that I love the Father, I love the Father, and that I do exalt what my Father has commanded me. what Father has commanded. ಬೇರೆ ಇಂಗ್ಲಿಷ್ ಯಾರಿದೆ ನೋಡಿ. But I do as the Father has commanded me, so that the world may know that I love the Father. Rise, let us go from here. ಬೇರೆ ಇಂಗ್ಲಿಷ್ ನೋಡಿ. But that the world may know that I love the Father, and as the Father gave me commandment, so I do. Arise, let us go from here. ಆಮೆನ್. Amen. ಏನ್ ಹೇಳಿದೆ ನಿಮ್ಗೆ? So what did I tell you? ಇಹಲೋಕಾಧಿಪತಿ ಬರ್ತಾ ಇದ್ದಾನೆ. The ruler of the world is coming. ನನ್ನ ಜೀವ ತೆಗೆಯಕ್ಕೆ ಅವನಿಂದ ಆಗಲ್ಲ. He cannot take my life. ಅವನನ್ನ ಕ್ಲೈಮ್ ಮಾಡಕ್ಕಾಗಲ್ಲ. He cannot claim that. ನನ್ನ ರೂಲ್ ಮಾಡಕ್ಕಾಗಲ್ಲ. He cannot rule. ನನ್ನ ಮೇಲೆ ಅಧಿಕಾರ He ಚಲಾಯಿಸಕ್ಕಾಗಲ್ಲ. cannot rule power on me. ಕಂಟ್ರೋಲ್ He ಮಾಡಕ್ಕಾಗಲ್ಲ. cannot control me. ಯಾಕೆ ಆಗಲ್ಲ ಅಂದ್ರೆ, Why, if you ನನ್ನ see, ಜೀವವನ್ನ ನಾನು the life of mine, ನನ್ನಿಷ್ಟೇ ಕೊಡ್ತಾ ಇದ್ದೀನಿ. I am giving it according to my wish. ಇನ್ನೇನ್ ಹೇಳ್ತಾ ಇದ್ರೆ, And here it says, ನಾನು ನನ್ನ ತಂದೆಯನ್ನ ಪ್ರೀತಿಸುತ್ತೇನೆಂದು ಲೋಕಕ್ಕೆ ತಿಳಿಯಬೇಕೆಂದು I love my Father, and the world must know that. ಈ ತಂದೆ ನನಗೆ ಕೊಟ್ಟ ಆಜ್ಞೆ ಮೇರೆಗೆ ಇದನ್ನ ಮಾಡಿದ್ದೇನೆ. And I have done this exactly according to the Father's commandment. ಎಷ್ಟು ಚೆನ್ನಾಗಿ ಅರ್ಥ ಈ ವಾಕ್ಯ. How many of you understood ಆದರೆ this? ಯೇಸುವಿನ ಮರಣದಲ್ಲಿ So, in the death of Jesus, ಒಂದು ತಂದೆಯನ್ನ ಯೇಸು ಸ್ವಾಮಿ ಪ್ರೀತಿಸುತ್ತಾನೆ. firstly, Jesus loves the Father. ಎರಡು ತಂದೆಯ ಆತನು ಆಜ್ಞೆಗೆ ವಿಧೇಯವಾಗಿದ್ದಾನೆ. Secondly, he is submissive for the commandments. ಆದರೆ ಯಾರೆಲ್ಲ ತಂದೆಯನ್ನ ಪ್ರೀತಿಸ್ತಾರೋ, So, whoever loves the Father, ಯಾರೆಲ್ಲ ತಂದೆಯ ಆಜ್ಞೆಗೆ ಮಣಿತಾರೋ, whoever submit themselves for the ಅವರು commandments, ಇಹಲೋಕಾಧಿಪತಿ ಅವ್ರು ಯಾವುದು ಹುಡುಕುದು ಅವನಿಗೆ ಸಿಗೋದಿಲ್ಲ. the ruler of the world may seek anything, but he will not find anything. ಆಮೆನ್, ಹಲ್ಲೆಲೂಯಾ. Amen, hallelujah. ಆಮೆನ್, ಹಲ್ಲೆಲೂಯಾ. Amen, ಕೊನೆ hallelujah. ವಾಕ್ಯ ಓದಿ ಮುಗಿಸ್ಬಿಡೋಣ. And lastly, let's 1 conclude. ಯೋಹನ 5:18 ನೋಡುವಾಗ, 1 John 5:18. ಅದು ಇಂಗ್ಲಿಷ್ ತುಂಬಾ ಚೆನ್ನಾಗಿದೆ ಅದು ವರ್ಡ್. 1 ಯೋಹನ 5:18. 1 John 5:18. We know that anyone born of God does not continue to sin. The one who was born of God keeps him safe, and the evil one cannot harm him. ನೋಡಿದ್ರಾ? Did you listen? ಇಂಗ್ಲಿಷ್ ಅಲ್ಲಿ ಟಚ್ ಇನ್ನೊಂದು ವರ್ಡ್ ಬರುತ್ತೆ. The other translation says ಟಚ್ ಮಾಡಕ್ಕೆ ಆಗಲ್ಲ ನೀನು. they cannot touch you. ಆಮೇಲೆ ದೇವರಿಂದ ಹುಟ್ಟಿದಾತನು ಅವನನ್ನು ಕಾಪಾಡುವನು, ಕೆಡುಕನು ಅವನನ್ನು ಹಿಡಿಯುವುದಿಲ್ಲ. So the evil cannot touch him. ನಿನ್ನ ಹಿಡಿಯಕ್ಕಾಗಲ್ಲ, They cannot hold you. ಕೇರ್ ಮಾಡಕ್ಕಾಗಲ್ಲ, They cannot care you. ಹಿಂಸೆ ಮಾಡಕ್ಕಾಗಲ್ಲ, They cannot torment ತೊಂದರೆ you. ಮಾಡಕ್ಕಾಗಲ್ಲ. They cannot harm you. ಯಾಕಾಗಲ್ಲ ಅಂತ ಕೇಳಿದ್ರೆ, Why, if you ನೀ see? ತಂದೆಯನ್ನ ಪ್ರೀತಿಸುವಾಗ, Because when you love Father, ತಂದೆಯ ಆಜ್ಞೆಯನ್ನು ನೀನು ಮಣಿಯುವಾಗ, when you submit to ನೀ His ತಂದೆಯ command, ದೇವರಿಗೆ ವಿಧೇಯವಾಗುವಾಗ, when you obey His ಈ commandments, ಸೈತಾನ ನಿನ್ನಲ್ಲಿ ಹಿಡಿಯೋಕ್ಕೋ ಟಚ್ ಮಾಡಕ್ಕೋ ತೊಂದರೆ ಮಾಡಕ್ಕೋ ಸಾಧ್ಯವೇ ಇಲ್ಲ. the Satan cannot catch you, hold you, touch you, nor harm you. ಹಾಗಾದ್ರೆ ಸೈತಾನಕ್ಕೆ ಅನೇಕರನ್ನ ಟಚ್ ಮಾಡ್ತಾ ಇದ್ದಾನೆ. So why is the Satan touching many people now? ಕೆಲವರ ತಲೆಯಲ್ಲಿ ಭ್ರಮೆ ಕೂತೇ ಬಿಟ್ಟಿರುತ್ತೆ. Some people have this mindset ಇದು ದೆವ್ವದ ಮನೆ, that this is a ಮಂತ್ರದ ಮನೆ, devil's house, this is magical Satan house, ಮನೆ, this is Satan's ಇದು ದೆವ್ವ house, ಇದೆ, this devil is here, ಮರದಲ್ಲಿ ದೆವ್ವ ಇದೆ, in this tree there's a ಹಣ್ಣಲ್ಲಿ devil, ದೆವ್ವ ಇದೆ. in this fruit there's a devil. ವಾಕ್ಯ ಏನ್ ಹೇಳ್ತಾ ಇದೆ? But what the word says, ನೀ ದೇವರಿಂದ ಹುಟ್ಟಿದ್ರೆ if you are born from ದೇವರೇ God, ನಿನ್ನನ್ನ ಕಾಪಾಡ್ತಾನೆ. God himself will protect you. ಸೈತಾನನ ಹಿಡಿಯಕ್ಕೂ ತೊಂದರೆ ಮಾಡಕ್ಕೂ ಸಾಧ್ಯವೇ ಇಲ್ಲ. Satan cannot harm you nor touch you. ಬರೀ ದೇವರಿಂದ ಹುಟ್ಟಿದ ಮಗನಿಗೆ ದೇವರಿಂದ ವಾಕ್ಯ ಆಧಾರವಾಗಿ ಪ್ರಾಮಿಸ್ ಕೊಟ್ಟಿದ್ದಾನೆಂದ್ರೆ, If a person who is born from God, God is giving such a precious promise ಯೇಸು for him. ಕ್ರಿಸ್ತನು ದೇವರಾಗಿದ್ದು ದೇವರೇ ಆಗಿ ಭೂಮಿಗೆ ಬಂದಂತ ಯೇಸು ಕ್ರಿಸ್ತನನ್ನ, Jesus Christ, who was God and he came to this world in godly form. ಯೇಸುವನ್ನ ಹಿಡಿಯಕ್ಕೂ ಟಚ್ ಮಾಡಕ್ಕೂ ಆರ್ಮ್ ಮಾಡಕ್ಕೂ ಸೈತಾನಗೆ ಆಗಲೇ. So Satan could not even touch, harm or hold Jesus. ಅದಕ್ಕೆ ಜೀಸಸ್ ಒಂದು ಮಾತು, So only Jesus said,
ನೋಡಿರಿ, See ಅವುಗಳ ಮೇಲೆ, on the subject, ಚೇಳುಗಳ ಮೇಲೆ, on the scorpion, ವೈರಿಯ ಸಮಸ್ತ on the ಬಲವನ್ನು all the power of ತುಳಿಯುವುದಕ್ಕೆ the enemy. ನಿಮಗೆ ಅಧಿಕಾರ I have given you the ಅದು authority ಕೇಡು to trample. ಮಾಡುವುದೇ. They will not harm you. ಇಹಲೋಕಾಧಿಪತಿ ಬರ್ತಾನೆ, So the ruler of the world will ಅವನ come. ತುಳಿತೀನಿ. You will trample him. ಇಹಲೋಕಾಧಿಪತಿ The ಬರ್ತಾನೆ, ruler of the world will ನೀನು come. ತುಳಿ. You also ಇಹಲೋಕಾಧಿಪತಿಗಳೆಲ್ಲ ಬರ್ಲಿ. trample. Let all the rulers ಎಲ್ಲಾರನ್ನ come. ತುಳ್ಕೊಂಡೆ ಹೋಗಿ. You be trampling everyone. ಯಾರು ನಿಮಗೆ ಏನು ಮಾಡಕ್ಕಾಗಲ್ಲ. No one can do anything to you. ಯಾಕೇನು ಮಾಡಕ್ಕಾಗಲ್ಲ? Why? ನಾನೇ ನಿಮಗೆ ಅಧಿಕಾರ ಕೊಟ್ಟಿರೋದು. Because I have given you authority. ಅದು ನಾವು sometimes ಹೇಗೆ ತಿಳ್ಕೊತೀವಿ? But sometimes how do we ಸೈತಾನ understand? ಮಾಡ್ಬಿಟ್ಟ, ಅವ್ನು Satan has ಸೈತಾನ. done, Satan has done. ದೇವ್ರ ವಾಕ್ಯ ಹೇಳುತ್ತೆ, ಈ ಕಾನ್ ಟು ಈ ಕಾನ್ ಹಾರ್ಮ್ ಯು. ನಿನ್ಗೆ ತೊಂದರೆ ಮಾಡಕ್ಕಾಗಲ್ಲ, ನೀನ್ ಕೇಡ್ ಮಾಡಕ್ಕಾಗಲ್ಲ, ನೀಗೇನು But the ಮಾಡಕ್ಕಾಗಲ್ಲ. word of God clearly says he cannot do anything against you. He cannot harm you, not touch you. ಯಾಕಂದ್ರೆ ನಿನ್ನೊಳಗಿರುವಂತ ಲೈಫ್ ಅದು ಕ್ರೈಸ್ಟ್ ಲೈಫ್. Because the life that is in you is Christ's ನನ್ನ life. ಜೀವ ಅಲ್ಲ, It's not my life. ಕ್ರಿಸ್ತನ ಜೀವ. It is Christ's ಕ್ರಿಸ್ತನ life. ಜೀವವನ್ನ The life of ಕ್ರಿಸ್ತನೇ Christ, ಕೊಟ್ಟು Christ himself ಕ್ರಿಸ್ತನೇ gave. ತಗೊಳ್ತಾನೆ. And Christ himself takes. ಜೀವ ಕೊಡುವಾಗ ಯೇಸು ಹೇಳ್ತಾನೆ, And when he gives the life, Jesus tells, ನನ್ನ ಆತ್ಮ ದೇವರಿಗೆ ಕೊಡ್ತೀನಿ. Lord, I give my spirit to you. ಇದೇ ಬಹಳ ವಿಷಯ. This is only very important. ಜೀಸಸ್ ಫಾದರ್ ಹ್ಯಾಂಡ್ಗೆ ಲೈಫ್ ನ ಕೊಡ್ಲಿಲ್ಲ, ಸ್ಪಿರಿಟ್ ನ ಕೊಟ್ಟರು. Jesus to Father God's hand, he didn't give his life, whereas he offered his ಆ spirit. ಲೈಫ್ ನ ನಮಗೆ ಕೊಟ್ಟರು. Because he gave that life for us. ಎಲ್ಲರಿಗಾಗಿ ಜೀಸಸ್ ತನ್ನ ಲೈಫ್ ಅನ್ನ ಕೊಟ್ಟು For all of us, he gave his life. ನಮಗೆ ತಂದೆಯಾದ ದೇವರಿಗೆ ತನ್ನ ಸ್ಪಿರಿಟ್ ಅನ್ನ ಕೊಟ್ಟರು. And to Father God, he gave his ಎದ್ದೇಳಿ spirit. ಪ್ರಾರ್ಥನೆ ಮಾಡಿ ನಾವು ಕಮ್ಯುನಿಯನ್ ಹೋಗೋಣ. So let us arise and pray and then go for the communion. ಕಲಿತಂತ ಮುಖ್ಯ ವಿಷಯ, So today what you have learned, ಇಹಲೋಕಾಧಿಪತಿ ಬರ್ತಾನೆ, ಅವನಿಗೆ ಸಂಬಂಧಪಟ್ಟಿದ್ದು ಯಾವುದೊಂದು ನನ್ನಲ್ಲಿ ಇಲ್ಲ ಅಂತ the ಯೇಸು. ruler of the world will come, anything belonging to him is not in me. ಹಂಗಂದ್ರೆ It means ಅವನು ಕ್ಲೈಮ್ ಮಾಡೋಕ್ಕೂ, he cannot claim, ಕಂಟ್ರೋಲ್ ಮಾಡೋಕ್ಕೂ, he cannot control, ಅಥವಾ ಅವನು ಅಕ್ಯುಸೇಷನ್ he ಮಾಡೋಕ್ಕೂ cannot even accuse. ಅಥಾರಿಟಿನೋ Even he has no authority, ಯಾವುದು ಇಲ್ಲ. nothing. ಎಲ್ಲ ಯೇಸ್ವಾಮಿ ಹೆಂಗ್ ಮಾಡೋದಂದ್ರೆ, So how did Jesus do everything? ಫಾದರ್ ಗಾಡ್ ನ ಲವ್ ಮಾಡೋದಕ್ಕಾಗಿ Just because he loved Father God, ಅವರ ಆಜ್ಞೆಗಳಿಗೆ ವಿಧೇಯರಾಗಿ he obeyed to all his ತನ್ನ commands, ಜೀವವನ್ನ ತನ್ನ ದೇಹವನ್ನ ನಮಗಾಗಿ, and he gave his life and body to ಕರ್ತನ us. ಭೋಜನ ಹೋಗಿದ್ದ ಮುಂಚೆ ಯೋಚಿಸಬೇಕು. Before we take part in the communion, you have to think ಆತನ over. ದೇಹ ಆತನ ರಕ್ತ ನೋಡುವಾಗ ನಿನಗೆ ಯೋಚನೆ ಬರಬೇಕು. When you look at his body and blood, you should think ಆತ ಬೆಲ್ಜಬೂಲನ್ನ ಜಯಿಸಿರುವಂತ, that he has won over Beelzebub. ಬೆಲ್ಜಬೂಲನ್ನ ಜಯಿಸಿದಂತ ಯೇಸು. Jesus won over Beelzebub. ಬೆಲ್ಜಬೂಲ್ ಆತನ ಯಾವ ರೀತಿ ಏನು ಮಾಡಕ್ ಆಗಲೇ ಇಲ್ಲ. As Beelzebub could not do anything, ಆ ಪರಿಶುದ್ಧ ದೇವರಿಗೆ for that holy God, ನಾನು ಆರಾಧಿಸುತ್ತಾ, I worship, ಪ್ರೀತಿಸುತ್ತಾ, I love, ಆತನ ಆಜ್ಞೆಗಳನ್ನ and I ಕೈಗೊಂಡು follow his commandments. ಪರಿಶುದ್ಧ ತಂದೆ, Loving Holy ಯೇಸುವಿನ Father, ನಾಮದಲ್ಲಿ in the name of ನನ್ನ Jesus, ವಾಕ್ಯ ಧ್ಯಾನಿಸಿ we meditated your ನಮ್ಮ words. ಜೊತೆ ನೀವು ಮಾತಾಡಿ You spoke with ಈ us. ವಿಷಯಗಳಿಗಾಗಿ ಸ್ತೋತ್ರ. We thank you for this subject. ಎಂತ ಅದ್ಭುತ ವಿಷಯ. Such a beautiful subject. ಅಪ್ಪ ನಮಗೆ ಆಳವಾಗಿ ಹೇಳ್ಕೊಟ್ಟು You taught us depth down. ಇನ್ನೂ ವಿಷಯನ ತಿಳ್ಕೊಳ್ಬೇಕು. Still we have to learn many ಸೈತಾನ things. ಹಿಡಿಯಕ್ಕಾಗೋದೇ ಇಲ್ಲ ಅಂತ ವಾಕ್ಯ. Satan cannot catch. ಅವನು ಆರ್ಮ್ He ಮಾಡಕ್ಕಾಗೋದಿಲ್ಲ. cannot harm. ಅವನು ಟಚ್ He ಮಾಡಕ್ಕಾಗೋದೇ can't ಇಲ್ಲ. touch us. ಆದರೆ ಇವತ್ತು ಅನೇಕರ But today ತಲೆಯಲ್ಲಿ, many ಅನೇಕರ have in their mindset. ಅನೇಕರ ಬಾಯಲ್ಲಿ Many confess. ಸೈತಾನ ಮಾಡ್ಬಿಟ್ಟ, Saying ಸೈತಾನ ಮಾಡ್ಬಿಟ್ಟ Satan ಅಂತ did ಹೇಳಿ this, Satan did this. ತಿಳ್ಕೊಬಿಟ್ಟಾರೆ ಜೀಸಸ್. And they have understood this. ಎಲ್ಲಾನು Jesus. ರಿಲೀಸ್ ಮಾಡಪ್ಪ. Release everyone. ನೀನು ನಡೆಯುವಾಗ ನಿನ್ನ ಕಾಲು ಎಡವದಂತೆ ದೇವದೂತರು ಕಾಯುವಂತ ಪ್ರೊಟೆಕ್ಷನ್ ಕೊಟ್ಟಿದ್ದೀನಿ. You, when we walk, our legs will not tremble and the angels will look unto us. ಹೊಸ You have given that ಒಡಂಬಡಿಕೆಯಲ್ಲಿ protection. ದೇವರಿಂದ ಹುಟ್ಟಿದಾದ್ರೆ ಅವರನ್ನ ಕಾಪಾಡೋದು In ಬಯಲು. the New Testament, we are born from God and you will protect us, you have said. ಮಕ್ಕಳ ಜೊತೆ ಮಾತಾಡು. Today you speak with your children, ನಿನ್ನ Lord. ಎಲ್ಲೂ ದೂಷಣೆ ಮಾಡಬಾರದು. They should not blame you anywhere. ಆ ರೀತಿ ನಡೆಗೆ ಸಹಾಯ ಮಾಡು. Help them for it. ಬಂದಂತ ಪ್ರತಿಯೊಬ್ಬರನ್ನ ಆಶೀರ್ವದಿಸು. Bless everyone who have come. ಈ ನಾಮ ಮಹಿಮೆ. Let your name be ಯೇಸು glorified. ನಾಮದಲ್ಲಿ. In the name of Jesus we pray, Father. ಆಮೆನ್. Amen.